ಧರ್ಮಸ್ಥಳದ ಲಕ್ಷ ದೀಪೋತ್ಸವದ ಕೊನೆಯ ದಿನ ಇವತ್ತು, ಅಂದ್ರೆ 5ನೇ ದಿನ. ಇವತ್ತು ಮಂಜುನಾಥನ ಸನ್ನಿಧಿ ಬಹಳ ವಿಶೇಷವಾಗಿ ಕಂಗೊಳಿಸ್ತಾ ಇದೆ. ಅದು ಹೂವಿನ ಅಲಂಕಾರದಿಂದ ನೀವು ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ನಮ್ಮ ಧರ್ಮಸ್ಥಳ ಮಂಜುನಾಥ ಸನ್ನಿಧಿ ಹೂವಿನ ಅಲಂಕಾರದಿಂದ ಕಂಗೊಳಿಸ್ತಾ ಇದೆ. ನಿನ್ನೆ ರಾತ್ರಿಯಿಂದ ಈ ಹೂವಿನ ಅಲಂಕಾರದಲ್ಲಿ ಬಹಳಷ್ಟು ಜನ ತೊಡಗಿಸಿಕೊಂಡಿದ್ರು. ಕ್ರೇನ್ ಮೂಲಕ ನಿಮ್ಗೆ ಇಲ್ಲಿ ವಿಶೇಷವಾಗಿ ಕಾಣುವಂಥದ್ದು ಶಿವಲಿಂಗ, 2 ಭಾಗದಲ್ಲಿ ಶಿವಲಿಂಗ, ಮಧ್ಯ ಭಾಗದಲ್ಲಿ ಕಾಳಿಂಗ ಸರ್ಪದ ಮಧ್ಯೆ ನಿಂತಿರುವಂತಹ ಉಗ್ರ ರೂಪಿ ಶಿವನ ಪ್ರತಿರೂಪವನ್ನು ನೀವು ಕಾಣಬಹುದು. ಅದು ಇವತ್ತು ಬಹಳ ವಿಶೇಷವಾಗಿ ಇಲ್ಲಿ ಬಂದಿರುವಂತಹ ಭಕ್ತಾದಿಗಳನ್ನ ಬಹಳ ಆಕರ್ಷಕವಾಗಿ ಎಲ್ಲರೂ ಕೂಡ ಕಣ್ಮನವನ್ನ ಸೆಳೀತಾ ಇದೆ. ಸೊ ನಿನ್ನೆ ರಾತ್ರಿಯಿಂದ ಕೂಡ ಬಹಳಷ್ಟು ಜನ, ಒಂದು ಬೆಂಗಳೂರಿನಿಂದ ಬಂದಿರುವ ತಂಡಗಳು ಸೇರ್ಕೊಂಡು ಬಹಳಷ್ಟು ಮಂದಿ ಈ ಒಂದು ಅಲಂಕಾರವನ್ನ ಮಾಡಿದ್ರು. ಬಿಳಿ ಹೂವಾಗಿರ್ಬೋದು ಅಥವಾ ಹಳದಿ ಬಣ್ಣ ಸೇವಂತಿಗೆ ಆಗಿರ್ಬೋದು, ಹಸಿರು ಕೆಲವೊಂದು ಗಿಡ ಬಳ್ಳಿಗಳ ಮೂಲಕ ಈ ಒಂದು ಅಲಂಕಾರವನ್ನ ಮಾಡಿದ್ದಾರೆ. ಹಳದಿ, ನೀಲಿ, ಬಿಳಿ, ಕೇಸರಿ, ಈ ತರ ಹಲವಾರು ಬಣ್ಣಗಳ ಹೂವುಗಳಿಂದ ಇವತ್ತು ಶಿವನ ಈ ಒಂದು ಪ್ರತಿರೂಪವನ್ನ ಇಲ್ಲಿ ಅಲಂಕಾರದ ಮೂಲಕ ಏನು ಮಂಜುನಾಥ ಸನ್ನಿಧಿ ಇದೆ ಅದರ ಮೇಲ್ಭಾಗದಲ್ಲಿ ಕೂರಿಸಿದ್ದಾರೆ. ಸೊ ನಿನ್ನೆ ರಾತ್ರಿಯಿಂದ ಕ್ರೇನ್ ಮೂಲಕ ಈ ಶಿವಲಿಂಗವನ್ನ ಎತ್ತಿ ಬಹಳಷ್ಟು ಶ್ರಮವನ್ನ ಪಟ್ಟು ಅಂತ ಹೇಳಿದ್ರೆ ನಮ್ಮ ಮಂಜುನಾಥನ ಸ್ವಾಮಿಯ ದೇವಾಲಯ ಬಹಳ ಅದ್ದೂರಿಯಾಗಿ ಕಾಣ್ಬೇಕು, ಬಹಳ ವಿಜೃಂಭಣೆಯಾಗಿ ಕಾಣ್ಬೇಕು. ಹೂವಿನ ಅಲಂಕಾರದಲ್ಲಿ ನಮ್ಮ ಮಂಜುನಾಥ ಸೇವೆಯನ್ನ ಮಾಡ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಪ್ರತಿಯೊಬ್ಬರು ಸೇರ್ಕೊಂಡು, ಸಾವಿರಾರು ಮಂದಿ ಸೇರ್ಕೊಂಡು ನಿನ್ನೆ ರಾತ್ರಿಯಿಂದ ಈ ಹೂವಿನ ಅಲಂಕಾರವನ್ನ ಮಾಡಿದ್ರೆ ನೀವು ನೋಡ್ಬೋದು. ಆದಿತ್ಯ ಶೆಟ್ಟಿ ಬಳಿಂದ ನಿಮ್ಗೆ ಕಂಪ್ಲೀಟ್ ಆಗಿ ತೋರಿಸ್ತಾ ಇದ್ದಾರೆ ಯಾವ ರೀತಿಯಾಗಿ ನಮ್ಮ ಇವತ್ತು ಮಂಜುನಾಥನ ಕ್ಷೇತ್ರ, ಮಂಜುನಾಥ ಸ್ವಾಮಿಯ ಈ ಸನ್ನಿಧಿ ಯಾವ ರೀತಿಯಾಗಿ ಕಾಣಿಸ್ತಾ ಇದೆ ಅಂತ. ಈ 2 ಭಾಗದಲ್ಲಿ ಶಿವಲಿಂಗ, ಒಂದು ಕಡೆ ರಥದ ಮೂಲಕ 4 ಕುದುರೆಗಳ ಮೂಲಕ ಶಿವನು ಸಾಗುವಂತ ಆ ಒಂದು ರಥದ ಒಂದು ಚಿತ್ರವನ್ನು ಕೂಡ, ಅದರ ರೂಪವನ್ನು ಕೂಡ ಇಲ್ಲಿ ಮಾಡಲಾಗಿದೆ. ಸಂಪೂರ್ಣವಾಗಿ ಎಲ್ಲವೂ ಕೂಡ ಹೂವಿನಿಂದ ಅಲಂಕಾರ ಮಾಡಿದಂತಹ ಈ ಒಂದು ಪ್ರತಿರೂಪವನ್ನ ನೋಡೋಕೋಸ್ಕರ ಸಾವಿರಾರು ಸಂಖ್ಯೆಯಲ್ಲಿ ಬಂದಂತಹ ಭಕ್ತಾದಿಗಳು ಇಲ್ಲಿ ಕಣ್ಮನವನ್ನು ತುಂಬಿಕೊಳ್ತಾ ಇದ್ದಾರೆ. ಜೊತೆಗೆ ಸೆಲ್ಫಿಯನ್ನು ತೆಗೆದುಕೊಳ್ತಾ ಇದ್ದಾರೆ. ಬಂದಂತಹ ಪ್ರತಿಯೊಬ್ಬರು ಕೂಡ ಆ ದೇವಸ್ಥಾನದ ಮುಂಭಾಗ ನಿಂತು ಈ ವಿಶೇಷವಾಗಿ ಕಂಗೊಳಿಸಿರುವಂತಹ ಆ ಹೂವಿನ ಅಲಂಕಾರದ ಮುಂದೆ ನಿಂತ್ಕೊಂಡು ಪ್ರತಿಯೊಬ್ಬರು ಕೂಡ ಸೆಲ್ಫಿ ತೆಗೆದುಕೊಳ್ತಾ ಇದ್ದಾರೆ. ಇನ್ನು ಬಂದಂತಹ ಭಕ್ತಾದಿಗಳ ಜೊತೆ ಮಾತಾಡೋಣ. ಇವತ್ತಿನ ಈ ಹೂವಿನ ಅಲಂಕಾರ ಎಷ್ಟು ಅವರಿಗೆ ಖುಷಿ ಕೊಡ್ತಾ ಇದೆ ಅನ್ನುವಂತನ ಇವತ್ತು ಚಿಕ್ಕ ಹುಡುಗಿ ನಿಂತಿದ್ದಾಳೆ, ಆಗ್ಲಿಂದ ಕಾಯ್ತಾ ಇದ್ದಾನೆ ಜೊತೆ ಮಾತಾಡ್ಬೇಕು ಅಂತ. ಇವತ್ತು ಇಲ್ಲಿ ನೀವು ಎಲ್ಲಿಂದ ಬಂದಿದ್ದೀರಮ್ಮ? ಧಾರವಾಡದಿಂದ. ಸೊ ಪ್ರತಿ ವರ್ಷ ಈ ಲಕ್ಷ ದೀಪೋತ್ಸವಕ್ಕೆ ಬರ್ತೀರಾ ನೀವು? 20 ವರ್ಷದಿಂದನೂ ಬರ್ತಿದ್ವಿ. 20 ವರ್ಷದಿಂದ ಕೂಡ ಬರ್ತಾವೆ. ಚಿಕ್ಕ ಹುಡುಗಿಯಿಂದ ಬರ್ತಾನೆ ಇದ್ದೀರಾ? 20 ವರ್ಷ ಎಲ್ಲಾರಿ. ಎಷ್ಟು ವರ್ಷ ಆಯ್ತು? 16 ವರ್ಷಕ್ಕೆ. ನೀನ್ ಎಷ್ಟು ವರ್ಷದಿಂದ 20 ವರ್ಷದಿಂದ ಹೋಗಿ ನಿಮ್ಮ ಅಪ್ಪ ಎಲ್ಲ ಬರ್ತಾ ಇದ್ರು. ನೀನ್ ಎಷ್ಟು ವರ್ಷದಿಂದ ಬರ್ತಾ ಇದ್ಯಾ? ಚಿಕ್ಕ ಪಾಪು ಇದೆ ಬರ್ತಾ ಇದ್ಯಾ? ಸೊ ಇವತ್ತು ಇಲ್ಲಿ ಹೂವಿನ ಅಲಂಕಾರ ನೋಡಿ ಎಷ್ಟು ಖುಷಿ ಆಗ್ತಿದೆ? ತುಂಬಾ ಹೆಮ್ಮೆ ಆಗ್ತಿದೆ. ತುಂಬಾ ಹೆಮ್ಮೆ ಆಗ್ತಿದೆ. ಸೊ ನಿಂಗೆ ದೇವರಲ್ಲಿ ತುಂಬಾ ಇಷ್ಟವಾಗಿರೋ ದೇವರು ಶಿವನ? ಶಿವ. ಓಕೆ. ಸೊ ಓಂ ನಮ ಶಿವ ಅಂತ ಹೇಳಿದ್ರೆ ನಮ್ಗೆಲ್ಲ ಕೂಡ ಕಷ್ಟ ಕಾರ್ಪಣ್ಯ ದೂರ ಆಗುತ್ತೆ ಅಲ್ವಾ? ನನಗೆ ಹುಟ್ಟಿಂದಾನು ಒಂದ್ ರೋಗ ಆಯ್ತು, ಬೀಡ್ಸ್ ಅಂತ ಒಂದ್ ರೋಗ ಆಯ್ತು. ಅದು ಪಾಪ ಇದ್ದಾಗಿಂದ ಕರ್ಕೊಂಡ್ ಬರ್ತಾ ಇದ್ರಲ್ಲ ಪಪ್ಪ, ಈಗ ಕಮ್ಮಿ ಆಗಿದೆ 5%. ಓಕೆ. ಶಿವನ ಅನುಗ್ರಹದಿಂದ ಆ ಒಂದು ಪಿಡ್ಸ್ ಅನ್ನುವಂತಹ ರೋಗ ವಾಸಿ ಆಯ್ತು. ಅದಕ್ಕೆ ಕಾರಣ ಈ ಮಂಜುನಾಥನ ಸನ್ನಿಧಿ. ಸೊ ಆ ದೇವರ ಬಗ್ಗೆ ನೀನ್ ಏನ್ ಹೇಳ್ಬೇಕು ಅಂತ? ತುಂಬಾ ಇದು ಒಳ್ಳೆ ದೇವ್ರು. ಒಳ್ಳೆ ದೇವರು. ಸೊ ಮಕ್ಕಳ ಮನಸ್ಸು ಅನ್ನೋದು ಅದು ತುಂಬಾ ಮುಗ್ಧ ಮನಸ್ಸು, ಅವರು ನಿಷ್ಕಲ್ಮಶ ಮನಸ್ಸು. ಸೊ ಆ ಒಂದು ಹುಡುಗಿಗೆ ಒಂದು ಪಿಡ್ಸ್ ಸಮಸ್ಯೆ ಇತ್ತು, ಆದ್ರೆ ಈ ಸನ್ನಿಧಿಗೆ ಬಂದ ನಂತರ ಅದೆಲ್ಲವೂ ವಾಸಿಯಾಗಿದೆ. ಸೊ ನಾ ಚಿಕ್ಕ ಪಾಪು ಇದ್ದಂಗೆ ಕೂಡ ಇಲ್ಲಿ ಬರ್ತಾ ಇದ್ದೀನಿ ಅಂತ ಮಾತನ್ನು ಕೂಡ ಆ ಹುಡುಗಿ ಹೇಳ್ತಾ ಇದ್ಲು. ಇನ್ನು ನೋಡ್ಬೋದು ಯಾವ ರೀತಿಯಾಗಿ ಈ ಒಂದು ಇವತ್ತು ಕ್ಷೇತ್ರ ಕಂಗೊಳಿಸ್ತಾ ಇದೆ ಅಂತ ಹೇಳಿದ್ರೆ ಸಾವಿರಾರು ಸಂಖ್ಯೆಯಲ್ಲಿ ನೋಡ್ಬೋದು. ಇದು ಸಾವಿರೋಪಾದಿಯಲ್ಲಿ ಜನರು ಬರ್ತಾ ಇದ್ದಾರೆ, ಭಕ್ತಾದಿಗಳು ಬರ್ತಾ ಇದ್ದಾರೆ. ಎಲ್ಲರೂ ಕೂಡ ಇವತ್ತು ಬಂದು ದೇವಾಲಯ ಮುಂಭಾಗ ಈ ಮಂಜುನಾಥ ಸ್ವಾಮಿ ಸನ್ನಿಧಿ ಏನಿದೆ ಅದರ ಮುಂಭಾಗ ನಿಂತು ಪ್ರತಿಯೊಬ್ಬರು ಕೂಡ ಫ್ಯಾಮಿಲಿ ಸಮೇತ ಆಗಿರ್ಬೋದು ಅಥವಾ ಫ್ರೆಂಡ್ಸ್ ಆಗಿರ್ಬೋದು ಎಲ್ಲರೂ ಬಂದು ಅಲ್ಲಿ ಸೆಲ್ಫಿ ತೆಗೆದುಕೊಳ್ತಾ ಇದ್ದಾರೆ. ಅದಕ್ಕೆ ಕಾರಣ ಇವತ್ತಿನ ಈ ಹೂವಿನ ಅಲಂಕಾರ. ಪ್ರತಿ ವರ್ಷ ಕೂಡ ಈ ಲಕ್ಷ ದೀಪೋತ್ಸವ ಬಂದಾಗ ಈ ದೇವಸ್ಥಾನದ ಮುಂಭಾಗ ಇದೇ ಕೊನೆಯ ದಿನ ಇದೇ ರೀತಿಯಾಗಿ ಹೂವಿನ ಅಲಂಕಾರದಿಂದ ಕಂಗೊಳಿಸ್ತಾ ಇರುತ್ತೆ. ಸೊ ಪ್ರತಿ ವರ್ಷ ಕೂಡ ಬೇರೆ ಬೇರೆ ರೀತಿಯಲ್ಲಿ ಹೂವಿನ ಅಲಂಕಾರವನ್ನ ಮಾಡ್ತಾರೆ. ಸೊ ಯಾರು ಈ ಹೂವಿನ ಅಲಂಕಾರ ಮಾಡಿದ್ದಾರೆ ಆ ತಂಡವನ್ನು ಕೂಡ ಮಾತಾಡಿಸುವ ಪ್ರಯತ್ನವನ್ನ ಮಾಡ್ತೀವಿ, ಅದನ್ನು ಕೂಡ ಮಾಡ್ತೀವಿ. ಈಗ ನೋಡ್ಬೋದು ಪ್ರತಿಯೊಂದು ಕೂಡ ಒಂದು ಬಹಳ ಅದ್ಭುತವಾಗಿ ಆ ಒಂದು ಹೂವಿನ ಅಲಂಕಾರ ಮೂಡಿದೆ. ಅದನ್ನು ಕೂಡ ಒಂದು ನೀಲಿ ಲ್ಯಾವೆಂಡರ್ ಬಣ್ಣದ ಒಂದು ಹೂವನ್ನು ಕೂಡ ಬಹಳ ಅದ್ಭುತವಾಗಿ ಜೋಡಣೆ ಮಾಡಿದ್ದಾರೆ. ಅವರ ಏನಿದೆ ಆ ಒಂದು ಕಲಾಕಾರರ ಚಾಕಚಕ್ಯತೆ ಇರ್ಬೋದು, ಅವರ ಆ ಕೈ ಚಳಕ ಎಲ್ಲವೂ ಕೂಡ ಈ ಹೂವಿನ ಅಲಂಕಾರ ಕಂಡು ಬರ್ತಾ ಇದೆ. ನೋಡ್ಬೋದು ಅಲ್ಲಿ ಒಂದು ನಾಲ್ಕು ಕುದುರೆಗಳ ಇದರ ಮೂಲಕ ಆ ಶಿವನು ಸಾಗುವಂತಹ ದೃಶ್ಯ, ಆ ಉಗ್ರ ರೂಪಿ
ಬಿಲ್ಲು ಬಾಣ ಎಲ್ಲ ಒಂದು ಆಯುಧವನ್ನ ಹಿಡ್ಕೊಂಡು ಆ ಒಂದು ರಥದ ಸಾರಥಿಯಲ್ಲಿ ಸಾಗುವಂತ ದೃಶ್ಯವನ್ನ ಕೂಡ ಇಲ್ಲಿ ಆ ಪ್ರತಿರೂಪವನ್ನ ಜೊತೆಗೆ ಆ ಒಂದು ಕಾಳಿಂಗ ಅಂದ್ರೆ ಶಿವನ ಆಭರಣವೇ ಹಾವು, ಆ ನಾಗರ ಹಾವು ಅತ್ಯಂತ ಪ್ರಿಯವಾದಂತಹ ಆಭರಣ ಅಂತ ಹೇಳಿದ್ರೆ ಅದು ಆ ನಾಗರ ಹಾವು. ಆ ಕಾಳಿಂಗ ಸರ್ಪದ ಅಡಿಯಲ್ಲಿ ನಿಂತ್ಕೊಂಡಿರುವಂತಹ ಆ ಒಂದು 3 ಸುತ್ತು ಸುತ್ತುಗಳಿರುವಂತಹ ಕಾಳಿಂಗ ಸರ್ಪದ ಮಧ್ಯೆ ನಿಂತಿರುವಂತಹ ಶಿವನು ಉಗ್ರ ರೂಪಿಯಾಗಿ ಒಂದು ಕಣ್ಣು ನೋಡಬಹುದು ಯಾವ ರೀತಿಯಾಗಿ ಆ ಕಣ್ಣಲ್ಲಿ ಆ ಉಗ್ರ ರೂಪ ಬಹಳ ಅದ್ಭುತವಾಗಿ ಕಾಣಿಸ್ತಾ ಇದೆ. ಇಲ್ಲಿ ಬಂದಿರುವಂತಹ ಪ್ರತಿಯೊಬ್ಬರು ಕೂಡ ತನ್ನ ಒಂದು ತಲೆಯ ಮೇಲ್ಭಾಗ ಗಂಗೆ ಅವತಾರ, ಆ ನೀರು ಬರುವಂತ ಗಂಗೆ ಸುರಿಯುತ್ತಿರುವಂತಹ ದೃಶ್ಯ ಆಗಿರ್ಬೋದು, ಆಮೇಲೆ ಆ ಎಲ್ಲ ಆಯುಧ ಆಗಿರ್ಬೋದು, ಆ ಹೂವಿನ ಆ ಒಂದು ಏನಿದೆ ಆ ಕುದುರೆ ಆಗಿರ್ಬೋದು ಎಲ್ಲವನ್ನು ಕೂಡ ಹೂವಿನ ಅಲಂಕಾರವನ್ನ ಮಾಡಿದ್ದಾರೆ. ಇಲ್ಲಿರುವಂತ ಪ್ರತಿಯೊಬ್ಬರು ಕೂಡ ಬಂದು ಆ ಒಂದು ಹೂವಿನ ಅಲಂಕಾರವನ್ನು ನೋಡ್ಕೊಂಡು ಕಣ್ಮನ ತುಂಬ್ಕೋತಾ ಇದ್ದಾರೆ. ಒಂದು ಕಡೆ ದೇವರ ದರ್ಶನ, ಮಂಜುನಾಥನ ದರ್ಶನ, ಇನ್ನೊಂದು ಕಡೆ ಆ ಮಂಜುನಾಥನಿಗೆ ವಿಶೇಷವಾಗಿ ಅಲಂಕಾರ ಮಾಡಿದ ಈ ಹೂವಿನ ಅಲಂಕಾರ ಎಲ್ಲವೂ ಕೂಡ ಇವತ್ತು ಧರ್ಮಸ್ಥಳ ಶ್ರೀ ಧರ್ಮಸ್ಥಳದ ಲಕ್ಷ ದೀಪೋತ್ಸವದ ವಿಶೇಷ ಕಲೆಯಾಗಿ ಇಲ್ಲಿ ಕಂಡು ಬರ್ತಾ ಇದೆ. ಸೊ ಇದೀಗ ನಮ್ ಜೊತೆ ನಿನ್ನೆ ರಾತ್ರಿಯಿಂದಲೂ ಕೂಡ ಈ ಹೂವಿನ ಅಲಂಕಾರ ಮಾಡ್ತಿದ್ದ ತಂಡ ನಮ್ ಜೊತೆ ಇದೆ. ಅವ್ರು ಎಲ್ಲಿಂದ ಬಂದಿದ್ದಾರೆ, ಇದಕ್ಕೋಸ್ಕರ ಎಷ್ಟು ಹೂವನ್ನ ಯೂಸ್ ಮಾಡಿದ ಎಲ್ಲವನ್ನ ಕೇಳೋಣ. ಸರ್, ನಿಮ್ಮ ಹೆಸರು? ಸತೀಶ್ ಅಂತ. ನೀವು ಎಲ್ಲಿಂದ ಬಂದಿದ್ದೀರಾ ಸರ್? ಸಿಟಿ ಮಾರ್ಕೆಟ್. ಸಿಟಿ ಮಾರ್ಕೆಟ್ ಬೆಂಗಳೂರು. ಸೊ ಎಷ್ಟು ವರ್ಷದಿಂದ ಇಲ್ಲಿ ಬಂದು ಈ ಧರ್ಮಸ್ಥಳ ಸನ್ನಿಧಿಯಲ್ಲಿ ನೀವು ಹೂವಿನ ಅಲಂಕಾರವನ್ನ ಮಾಡ್ತಾ ಇದ್ರಿ, ಎಕ್ಸ್ಪೆಷಲಿ ಈ ಲಕ್ಷ ದೀಪೋತ್ಸವಕ್ಕೆ? 30 ವರ್ಷದಿಂದ ಮಾಡ್ತಾ ಇದ್ವಿ. 30 ವರ್ಷದಿಂದ ನಮ್ಮ ಅಣ್ಣವ್ರು ಆರುಮುಗ ಅಂತ 30 ವರ್ಷದಿಂದ ಮಾಡ್ತಾ ಇರೋದು. ಇವ್ರ ಸೇವೆಯಿಂದ ನಾವು ಒಂದು 5 ವರ್ಷದಿಂದ ಮಾಡ್ತಾ ಇದ್ದೀವಿ. ಇದಕ್ಕೋಸ್ಕರ ತಯಾರಿ ಮಾಡೋಕೆ ನೀವು ಎಷ್ಟು ದಿನವನ್ನ ಎಷ್ಟು ದಿನದಿಂದ ತಯಾರಿ ಮಾಡ್ತಾ ಇದ್ದೀರಾ? ನಾವು ಇದು ತಯಾರಿ ಮಾಡ್ತಾ ಇರೋದ್ರಿಂದ ಒಂದು ತಿಂಗಳು ಮುಂಚೆ ಪ್ರಿಪೇರ್ ಮಾಡಿರ್ತೀವಿ, 15 ದಿವಸದ ಪ್ರಾರಂಭ ಮಾಡಿರ್ತೀವಿ. ಹೂವಿನ ಅಲಂಕಾರವನ್ನು ನೀವು 15 ದಿನದ ಆರಂಭ ಮಾಡಿದ್ದೀರಾ. ನೀವು ಇನ್ನೊಂದು ನಿಮ್ಮ ವಿಶೇಷ ಅಂತ ಹೇಳಿದ್ರೆ ಪ್ರತಿ ವರ್ಷ ಕೂಡ ನೀವು ಬೇರೆ ಬೇರೆ ರೀತಿಯ ಒಂದು ಅಲಂಕಾರವನ್ನ ಮಾಡ್ತೀರಾ. ಸೊ ಪ್ರಾರಂಭದಿಂದ ಈವರೆಗೆ ಮಾಡಿರುವಂತಹ ಕೆಲವೊಂದು ಹೇಳೋದಾದ್ರೆ ಯಾವ್ದನ್ನ ಮಾಡಿದ್ದೀರಾ? ನಮ್ಮಲ್ಲಿ ಒಗ್ಗಟ್ಟಿದೆ. ಹೊಂದಾಣಿಕೆಯಲ್ಲಿ ಎಲ್ಲ ಒಂದು 8-9 ಜನ ಸೇರಿಕೊಂಡು ಒಂದೊಂದು ವರ್ಷಕ್ಕೆ ಒಂದೊಂದು ತರ ಡಿಸೈನ್ ಮಾಡ್ತಾರೆ, ಕ್ರಿಯೇಟ್ ಮಾಡ್ತಾರೆ. ಈ ವರ್ಷ ಸ್ಪೆಷಲ್ ಆಗಿ ಕಾಣಿಸಿರುವಂತದ್ದು 2 ಶಿವಲಿಂಗ, ಅದರ ಮಧ್ಯೆ ಶಿವನ ಒಂದು ಉಗ್ರ ರೂಪ. ಇದರ ವಿಶೇಷತೆ ಏನು? ಇದು ನಮ್ದು ಅದೇ ರಾಮರು ಇದರಿಂದ ಅದಕ್ಕೆ ಆ ಸೆಟಪ್ ತಗೊಂಡು ಮಾಡಿರೋದು. ಸರ್, ಇದಕ್ಕೊಂದು ಎಷ್ಟು ಅಂದಾಜು? ನಿಮ್ಮ ಹೆಸರು ಸರ್? ಇದಕ್ಕೆ ಅಂದಾಜು ಎಷ್ಟು ಹೂವನ್ನ ಯೂಸ್ ಮಾಡಿರ್ಬೋದು ಸರ್? ಒಂದು 3,000 ಕೆಜಿ. 3,000 ಕೆಜಿ ಅಷ್ಟು, 3,000ಕ್ಕೆ ಹೆಚ್ಚು ಕೆಜಿ ಅಷ್ಟು ಹೂವನ್ನ ಇದಕ್ಕೆ ಈ ಸನ್ನಿಧಿ ಅಲಂಕಾರಕ್ಕೋಸ್ಕರ ಯೂಸ್ ಮಾಡಿರೋ ಮಾತನ್ನ ಕೂಡ ಇವರು ಹೇಳ್ತಾ ಇದ್ದಾರೆ. ಸರ್, ನೀವು ಇಲ್ಲಿ ಬಂದು ಎಷ್ಟು ದಿನ ಆಯ್ತು? ನಾವೆಲ್ಲ ಬಂದಿದ್ವಿ, ಎಲ್ಲ ಫಸ್ಟ್ ಬಂದಿದ್ವಿ ಹುಡುಗರಲ್ಲ, ಎಲ್ಲ ಸೇರಿ ಮಾಡೋದು. ಒಂದು 5 days ಆಯ್ತು. ಸೊ ಎಷ್ಟು ಜನ ಸೇರ್ಕೊಂಡು ಮಾಡಿರುವಂತದ್ದು ಸರ್? ಒಂದು ನಿಮಿಷ ಸರ್. 100 ಜನ ಹತ್ರ ಬಂದ್ ಮಾಡಿ. 100 ಜನ ಹತ್ತಿರ ಆಗ್ಬೋದು. ನೀವೆಲ್ಲರೂ ಕೂಡ ಬೆಂಗಳೂರಿನ ತಂಡ? ಸಿಟಿ ಮಾರ್ಕೆಟ್ ನೀವೆಲ್ಲ ಹೂವಿನ ವ್ಯಾಪಾರಿಗಳ? ಹೂವಿನ ವ್ಯಾಪಾರಿಗಳು. ಸೊ ನಿಮ್ಗೆ ಈ ಧರ್ಮಸ್ಥಳ ಕ್ಷೇತ್ರದಲ್ಲಿ ಈ ತರ ಒಂದು ಅಲಂಕಾರ ಮಾಡುವ ಸೇವೆ ಸಿಕ್ಕಿರೋದು ಎಷ್ಟು ಖುಷಿ ಕೊಡ್ತಾ ಇದೆ? ತುಂಬಾ ಖುಷಿ ಆಗುತ್ತೆ. ಇದು ಎಲ್ಲಾ ಖುಷಿಯಿಂದ ಮಾಡೋದು, ವರ್ಷಕ್ಕೊಂದ್ಸರಿ ಸಿಗೋ ಸೇವೆ, ಅದರಿಂದ ನಾವು ಬಂದು ಇಲ್ಲಿ ಮಾಡ್ತೀವಿ. ಓಕೆ. ಸೊ ನೀವು ಹೂವನ್ನೆಲ್ಲ ಎಲ್ಲೆಲ್ಲಿಂದ ನೀವು ಕಲೆಕ್ಟ್ ಮಾಡಿ? ಎಲ್ಲ ನಮ್ ಸಿಟಿ ಮಾರ್ಕೆಟ್ಗೆ ಬರ್ತದೆ. ಎಲ್ಲ ಅಲ್ಲಿಂದನೇ ಎಲ್ಲಾ ದಾರಿಗಳೆಲ್ಲ ಕೊಡ್ತಾರೆ, ಎಲ್ಲ ತಗೊಬಂದು ನಾವೆಲ್ಲ ಮಾಡೋದು. ಇಲ್ಲಿಗೆ ನೀವು ಹೂವನ್ನ ಯಾವಾಗ ತೆಗೆದುಕೊಂಡು ಬಂದ್ರಿ? ಈಗ ಬೆಂಗಳೂರಿಂದ ಬರ್ಬೇಕಂದ್ರೆ ಫ್ರೆಶ್ ಆಗಿ ಇರಬೇಕಾಗುತ್ತೆ. ಸೊ ಎಷ್ಟು ದಿನಕ್ಕೆ? ಬೊಕ್ಕೆ ಪಂಚಸ್ ಎಲ್ಲ 5 days 10 days ಎಲ್ಲ ಇರ್ತದೆ, ಅದನ್ನ ಹಾಳಾಗಲ್ಲ. ಈ ಸಾವಂತಿಗೆ ಅದು ಇದೆಲ್ಲ 3 days 4 days ಇರ್ತದೆ, ಅದನ್ನು ಏನಾಗಲ್ಲ. ಅದನ್ನ ಸ್ವಲ್ಪ ಲೇಟ್ ಆಗಿ ತಗೊಳ್ತೀವಿ. ಈ ತರದ್ದೆಲ್ಲ ಸಾವಂತಿಗೆ, ಚೆಂಡು ಹೂವ ಇದೆಲ್ಲ. ಇದ್ ಮಿಕ್ಕಿದ್ದೆಲ್ಲ ಬಂಚಸ್ ಅದೆಲ್ಲ ಒಂದು 5 days ಮುಂಚೆನೆ ತಗೊಂಡಿರ್ತೀವಿ. ಒಟ್ಟು ಎಷ್ಟು ವೆರೈಟಿ ಆಫ್ ಹೂಗಳಿದೆ ಸರ್ ಇದರಲ್ಲಿ? ಇದು ಒಂದು 15-20 ವೆರೈಟೀಸ್. ಯಾವ್ದೆಲ್ಲ ಸರ್? ಆರ್ಕಿಡ್, ಆಂಥೋರಿಯಮ್, ಲಿಲಿಯಮ್ಸ್, ಜರ್ಬರ, ಆಮೇಲೆ ಕಿಶಾಂತಮ್ ಎಲ್ಲ ಸೇರಿ, ಕಾಮಿನಿ, ಆಮೇಲೆ ಇದು ಏನಪ್ಪ ಎಲ್ಲ. ಪರವಾಗಿಲ್ಲ ಸರ್. ಆಕ್ಚುಲಿ ಈಗ ನೀವು ಈಗ ಎಲ್ಲ ಕಂಪ್ಲೀಟ್ ಆಗಿದೆ. ನಿನ್ನೆ ನೀವು ಎಷ್ಟು ಗಂಟೆಗೆ ಈ ಒಂದು ಅಲಂಕಾರ ಮಾಡಕ್ಕೆ ಶುರು ಮಾಡಿದ್ರ? ಇದಕ್ಕೆ ಇನ್ನೂ ಎಷ್ಟು ಹಂತ? 3 days ಆಗಿದೆ ನಾವು ಡೆಕೋರೇಷನ್ ಮಾಡೋದು ಶುರುವಾಗಿ. ಈಗ ಮೇಲ್ಗಡೆ ಜೋಡಿಸುವಂತ ಕೆಲಸ ಅದು 3 days ಇದೆ. ಎಲ್ಲ 3 days ಮುಂಚೆನೆ ಬಂದು ಎಲ್ಲ ಸಟ್ಟೆಲ್ಲ ಹಾಕಿ ಆಮೇಲೆ ಪಿಟ್ ಮಾಡೋದು. ಓಕೆ. ಇನ್ನು ಎಷ್ಟು ಅಲಂಕಾರ ಬಾಕಿ ಇದೆ? ಯಾವ್ದಕ್ಕೆ? ಇಷ್ಟೇ ಎಲ್ಲ. ಇವತ್ತು ಕ್ಲೋಸ್ ಬೆಳ್ಳಿ ತೇರು ಒಂದು ಲಾಸ್ಟ್ ಇದೆ, ಅದು 3 ಗಂಟೆಗೆ ಹಾಕಿದ್ರೆ ಆಗೋಯ್ತು. ಓಕೆ. ಸೊ ನೀವು ಪ್ರತಿ ವರ್ಷ ಕೂಡ ಇಲ್ಲಿ ಬಂದು ಈ ಹೂವಿನ ಅಲಂಕಾರ ಮಾಡ್ತಾ ಇದ್ದೀರಾ. ಸೊ ಇದು ನಿಮ್ಗೆ ದೇವರು ಕೊಟ್ಟಂತ ಒಂದು ಆಶೀರ್ವಾದದಿಂದ ಆಗ್ತಾ ಇದೆ. ಹೌದು.
ಸೊ ನೋಡ್ಬೋದಲ್ಲ, ಈ ಒಂದು ಹೂವಿನ ಅಲಂಕಾರ ಮಾಡಲು ಕೂಡ ಅವರು ಕೂಡ ಒಂದು ಭಾಗ್ಯ ಸಿಕ್ಕಿದೆ. ಪ್ರತಿ ವರ್ಷ ಅವರು ವರ್ಷ ಪ್ರತಿ ಕೂಡ ಬೇರೆ ಬೇರೆ ಒಂದು ಡಿಸೈನ್ ಅನ್ನ ಇಲ್ಲಿ ಅಲಂಕಾರದಲ್ಲಿ ತೋರಿಸ್ತಾ ಇದ್ದಾರೆ. ಈ ವರ್ಷ ವಿಶೇಷವಾಗಿ 2 ದೊಡ್ಡ ದೊಡ್ಡ ಶಿವಲಿಂಗ, ಅದರ ಮಧ್ಯೆ ಕುದುರೆಯ ಒಂದು ಏನು ಆ ವಾಹನದ ಮೂಲಕ ಸಾರಥಿ, 2 ಶಿವಲಿಂಗ ಸೆಂಟ್ರಲ್ಲಿ ಈಶ್ವರ ಪಾರ್ಥಸಾರಥಿ ಒಂದು ಗೆಟಪ್ ಅಲ್ಲಿ ಅದು ಅಲಂಕಾರ ಮಾಡಿದೀವಿ. ಅವ್ರು ಹೇಳೋ ಪ್ರಕಾರ ಅದನ್ನ ಹೇಳ್ತಾ ಇದೀವಿ ನಾವು. ಈ ವರ್ಷ ಸ್ಪೆಷಲ್ ಆಗಿ ಶಿವಲಿಂಗ, ಆಮೇಲೆ ಉಗ್ರರೂಪಿ ಶಿವ ಜೊತೆಗೆ ಒಂದು ಕಾಳಿಂಗ ಸರ್ಪ, ಅದರ ನೆಕ್ಸ್ಟ್ ಆ ಒಂದು ಪಾರ್ಥಸಾರಥಿಯ ರೂಪದಲ್ಲಿ ಏನು ಒಂದು ಕೃಷ್ಣ ಮತ್ತೆ ಅರ್ಜುನ ಹೇಗೆ ಒಂದು ಸಾರಥಿಯಲ್ಲಿ ಸಾಕ್ತಾ ಒಂದು ಯುದ್ಧವನ್ನ ಮಾಡಿದ್ರು, ಅದೇ ಪ್ರತಿರೂಪವನ್ನ ಈ ವರ್ಷ ಶಿವನನ್ನ ಕೂರಿಸ್ಬಿಟ್ಟು ಇವರು ಹೂವಿನ ಅಲಂಕಾರ ಮಾಡಿದ್ದಾರೆ. ಹಾಗಾಗಿ ಈ ವರ್ಷದ ಈ ವಿಶೇಷತೆಯೇ ಈ ಒಂದು ವಿಶೇಷ ಹೂವಿನ ಅಲಂಕಾರ ಅಂತ ಹೇಳ್ಬೋದು. ನೋಡ್ಬೋದು ಇವತ್ತಿನ ಈ ಒಂದು ಹೂವಿನ ಅಲಂಕಾರದ ಚಿತ್ರಣವನ್ನ ಕೇವಲ ಕಣ್ಣನ್ನು ತುಂಬಿಕೊಂಡು ಸಾಗುವುದಿಲ್ಲ, ಬಟ್ ನಮಗೆ ಮೊಬೈಲ್ ಕೂಡ ಬೇಕು. ಪ್ರತಿದಿನ ಕೂಡ ಅದನ್ನ ನೋಡಿ ನಾವು ಆನಂದಿಸಬೇಕು ಅನ್ನೋ ಕಾರಣಕ್ಕೋಸ್ಕರ ಪ್ರತಿಯೊಬ್ಬರು ಕೂಡ ಮೊಬೈಲ್ ಮೂಲಕ, ಕ್ಯಾಮ್ರಾಗಳ ಮೂಲಕ ಸೆಲ್ಫಿ ತೆಗೆದುಕೊಳ್ತಾ ಇದ್ದಾರೆ. ಸೊ ಯಾವಾಗ್ಲೂ ಕೂಡ ಒಂದು ಕಣ್ಣಿನ ಇಂಪು ಆ ತಕ್ಷಣ ಹೋದ್ರು ಕೂಡ ನಮ್ಗೆ ಫೋಟೋದಲ್ಲಿ ಇಟ್ಕೊಂಡ್ರೆ ಅದು ಸದಾ ಶಾಶ್ವತ ಅನ್ನೋ ಕಾರಣಕ್ಕೋಸ್ಕರ ಎಲ್ಲರೂ ಕೂಡ ಈ ಹೂವಿನ ಅಲಂಕಾರವನ್ನ ಮೊಬೈಲ್ ಮೂಲಕ ಸೆರೆ ಹಿಡಿತಾ ಇದ್ದಾರೆ. ಹೆಚ್ಚಿನ ಮಂದಿ ಎಲ್ಲರೂ ಕೂಡ ಇವತ್ತು ಈಗಾಗಲೇ ಎಲ್ಲರೂ ಕೂಡ ಸ್ವಾಮಿಯ ದರ್ಶನಕ್ಕೋಸ್ಕರ ಸಾಲಾಗಿ ಈಗ ಬೆಳಗಿನ ಜಾವದಲ್ಲಿ ಕೂಡ ಸಾಲಾಗಿ ನಿಂತಿದ್ದಾರೆ. ಎಲ್ಲರೂ ಕೂಡ ಶಿಸ್ತನ್ನು ಕಾಪಾಡ್ಕೊತಾ ಇದ್ದಾರೆ. ಇನ್ನು ಇಲ್ಲಿರುವಂತಹ ಈ ಸಿಬ್ಬಂದಿಗಳು ಕೂಡ ಆಗಿರ್ಬೋದು, ಇಲ್ಲಿ ಯಾವುದೇ ಒಂದು ಅಡೆತಡೆ ಆಗ್ಬಾರ್ದು, ಯಾರು ಕೂಡ ಸಮಸ್ಯೆ ಆಗ್ಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಅನೇಕ ಜನ ಸಿಬ್ಬಂದಿಗಳು ಕೂಡ ಸೇರ್ಕೊಂಡು ಅಥವಾ ವಾಲಂಟಿಯರ್ಸ್ ಸೇರ್ಕೊಂಡು ಎಲ್ಲರೂ ಕೂಡ ಎಲ್ಲ ವ್ಯವಸ್ಥೆಯನ್ನ ಮಾಡ್ತಾ ಇದ್ದಾರೆ. ಎಸ್ಪೆಷಲಿ ಇವತ್ತು ಇಲ್ಲಿ ಮುಂದಿರುವಂತಹ ಜನಗಳೆಲ್ಲ ಕೂಡ ಒಂದ್ ಕಡೆ ಕ್ಯೂ ನಿಂತ್ಕೊಂಡ್ರೆ ಇನ್ನೊಂದು ಕಡೆ ಈ ಇಲ್ಲಿರುವಂತಹ ಹೂವಿನ ಅಲಂಕಾರ ನೋಡೋಕ್ಕೋಸ್ಕರ ಎಲ್ಲರೂ ಕೂಡ ಸಾಲಾಗಿ ಕಾಯ್ತಾ ಇದ್ದಾರೆ. ನೋಡ್ಬೋದು ಇವತ್ತು ಕೊನೆಯ ದಿನ ಆಗಿರೋ ಕಾರಣಕ್ಕೋಸ್ಕರ ಇವತ್ತು ದುಪ್ಪಟ್ಟು ಸಂಖ್ಯೆಯಲ್ಲಿ, ಸಹಸ್ರಾರು ಸಂಖ್ಯೆಯಲ್ಲಿ ಇಲ್ಲಿ ಭಕ್ತಾದಿಗಳು ಬರುವಂತಹ ಸಂಭವ ಇದೆ. ಈಗ ಬೆಳಗಿನ ಜಾವದಲ್ಲಿ ಕೂಡ ಪ್ರತಿಯೊಬ್ಬರು ಬರ್ತಾ ಇದ್ದಾರೆ. ಮೇಡಮ್, ನೀವ್ ಎಲ್ಲಿಂದ ಬಂದಿರಾ? ನಾವು ಬೆಂಗಳೂರಿಂದ. ಸೊ ಮಲ್ಲೇಶ್ವರದಿಂದ ಪ್ರತಿ ವರ್ಷ ಬರ್ತೀರಾ ಹೇಗೆ? ಇಲ್ಲ ಮೇಡಮ್, ಲಕ್ಷ ದೀಪೋತ್ಸವ ಅಲ್ಲ, ಆದಾಗ ನಾವು ಬರ್ತೀವಿ. ಈ ವರ್ಷ ಈ ವೆಡ್ಡಿಂಗ್ ಆನಿವರ್ಸರಿ ಇವತ್ತು. ವೆಡ್ಡಿಂಗ್ ಆನಿವರ್ಸರಿ ಎಲ್ಲಿ ಯಜಮಾನ್ರು? ಮಗ, ಚಿಕ್ಕ ಮಗ ಎಲ್ಲರೂ ಯಾರು ಇವರ ಮದುವೆ ವಾರ್ಷಿಕೋತ್ಸವ ಅಂತ ಅದರ ವಿಶೇಷವಾಗಿ ಇವತ್ತು ನಮ್ಮ ಸನ್ನಿಧಿಗೆ ಬಂದಿದ್ದಾರೆ. ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ ಸರ್. ಸೊ ನಿಮ್ಮ ಈ 35 ವರ್ಷ ನೀವು ಸನ್ನಿಧಿಯಲ್ಲಿ ಇದ್ದೀರಾ, ಎಷ್ಟು ಖುಷಿ ಕೊಡ್ತಾ ಇದೆ? ತುಂಬಾ ಖುಷಿ ಕೊಡ್ತಾ ಇದೆ, ಬಹಳ ಖುಷಿ ಕೊಡ್ತಾ ಇದೆ. ಇದೇ ನಾವು 35 ವರ್ಷಕ್ಕೆ ಇದೇ ಫಸ್ಟ್ ಬಂದಿರೋದು. ವೆಡ್ಡಿಂಗ್ ಆನಿವರ್ಸರಿಗೆ ಇದೇ ಫಸ್ಟ್ ವೆಡ್ಡಿಂಗ್ ಆನಿವರ್ಸರಿಗೆ ಬಂದಿರೋದು. ಈಗ ಮೈದವ್ರು ಮಾತ್ರ ಪ್ರತಿ ವರ್ಷ ಮಿಸ್ ಮಾಡಲ್ಲ. ನಮ್ಮ ಮೈದವ್ರು ಪೂಜೆ ಮಾಡೋದು ಬಂದ ಸಮಯ ಮನೇಲಿ ವರ್ಷ ಇಲ್ಲಿ ಇರ್ತಾರೆ. ಹೂವಿನ ಅಲಂಕಾರ ನೋಡ್ತಾ ಇದ್ದೀರಾ, ಈ ಹೂವಿನ ಅಲಂಕಾರ ಬಗ್ಗೆ ಏನ್ ಹೇಳ್ತೀರಿ? ಎಷ್ಟು ತುಂಬಾ ಖುಷಿ ಆಗುತ್ತೆ. ಅದು ಕೂಡ ಬೆಂಗಳೂರು ತಂಡ ಬಂದಿರೋದು. ಹೌದು, ಅಮೇರಿಯಿಂದ ಬಂದಿರೋದು, ಮಲೇಷ್ಯಾದಿಂದನೇ ಬಂದಿರೋದು. ಸಿನಿಮಾದಿಂದ ಬಂದಿದ್ದಾರೆ, ಮಲೇಷ್ಯಾದಿಂದ ಬಂದಿದ್ದಾರೆ. ತುಂಬಾ ಖುಷಿ ಆಗುತ್ತೆ. ಮಕ್ಕಳು ಇಲ್ಲ, ಮೊಮ್ಮಕ್ಕಳು ನೋಡಿ, ಅವ್ರ ಮಗ ಚಿಕ್ಕ ಮಗ, ಚಿಕ್ಕ ಸೊಸೆ, ದೊಡ್ಡ ಮಗ. ಅಂತೂ ಇವತ್ತಿನ ನಿಮ್ಮ ಮದುವೆ ವಾರ್ಷಿಕೋತ್ಸವಕ್ಕೆ ಒಂದು ವೆಡ್ಡಿಂಗ್ ಆನಿವರ್ಸರಿ ಬಂದಿರೋದು ಇದು ಫಸ್ಟ್ ಟೈಮ್. ಯಾವಾಗ ಬರ್ತಿರ್ತೀವಿ, ವೆಡ್ಡಿಂಗ್ ಆನಿವರ್ಸರಿ ಬಂದಿರೋದು ಇದು ಫಸ್ಟ್ ಟೈಮ್. 35 ವರ್ಷ ತುಂಬಿ 36ನೇ ವರ್ಷಕ್ಕೆ ಬಂದಿದ್ದೀವಿ. ದೇವರ ಆಶೀರ್ವಾದ ಸದಾ ಇರಲಿ ಅಲ್ವಾ? ಈ ಸಲ 30ನೇ ತಾರೀಕು ಬಿದ್ದಿದೆಯಲ್ವಾ, ಅದಕ್ಕೋಸ್ಕರ ನಾವು ಬಂದಿದ್ದೀವಿ. ಆಶೀರ್ವಾದ ಯಾವಾಗ್ಲೂ ಇರ್ಲಿ. ಅನ್ಕೊಂಡೆ ದಿಢೀರ್ ಅಂತ ಬಂದಿದ್ದು. ದೇವರು ಯಾವಾಗ್ಲೂ ಹಾಗೆ ನಮ್ಗೆ ಅವ್ರ ದೇವರು ಕರೆಸ್ಕೊತಾರೆ. ಯಾವಾಗ ನಮ್ಗೆ ಬರ್ಬೇಕು, ನಾವು ಹೆಚ್ಚು ಆಗುತ್ತೆ, ದೇವರು ಕೂಡ ಕರೆಸ್ಕೊತಾರೆ. ಅದಕ್ಕೆ ನೀವೇ ಸಾಕ್ಷಿ. ಓಕೆ, ಥ್ಯಾಂಕ್ ಯು ಮ್ಯಾಮ್. ನೋಡ್ಬೋದು ಇಲ್ಲಿ ಎಲ್ಲರೂ ಕೂಡ ಸೆಲ್ಫಿ ತೆಗೆದುಕೊಳ್ತಾ ಇದ್ದಾರೆ. ಎಲ್ಲರೂ ಆ ಮುಂಭಾಗ ನಿಂತು ಆ ಹೂವಿನ ಅಲಂಕಾರದ ಮೂಲಕ ಅವ್ರ ಸ್ವಲ್ಪ ಡಿಸ್ಟರ್ಬ್ ಮಾಡ್ತೀವಿ. ಮೇಡಮ್, ಇಲ್ಲಿಂದ ಬಂದಿದ್ದೀರಾ? ಬೆಂಗಳೂರಿಂದ. ಇವತ್ತು ಆಲ್ಮೋಸ್ಟ್ ಎಲ್ಲರೂ ಕೂಡ ಬಂದಿರೋದು ಬೆಂಗಳೂರಿನವರು. ಸೊ ನೀವು ಫಸ್ಟ್ ಟೈಮ್ ಬರ್ತಿರೋದು ಅಥವಾ ಸುಮಾರು ಸಲ ಬಂದ ಲಕ್ಷ ದೀಪೋತ್ಸವಕ್ಕೆ ಸುಮಾರು ಸಲ ಬಂದಿದ್ದೀರಾ? ಸೊ ಪ್ರತಿ ವರ್ಷ ನೋಡಿದ್ರೆ ನಿಮ್ಗೆ ಏನ್ ಅನ್ಸುತ್ತೆ? ಎಷ್ಟು ಡಿಫ್ರೆನ್ಸ್ ಅನ್ಸುತ್ತೆ ಇಲ್ಲಿ? ತುಂಬಾ ಖುಷಿ ಅನ್ಸುತ್ತೆ. ವರ್ಷನೂ ಡಿಫ್ರೆಂಟ್ ಆಗೇ ಇರುತ್ತೆ. ಜನಗಳು ಕೂಡ ಅಷ್ಟೇ ಸಂಖ್ಯೆ ಬರ್ತಾರೆ. ನೀವು ಎಷ್ಟು ದಿನ ಇಲ್ಲಿ ಬಂದು ಯಾವಾಗ ಬಂದಿರೋದು ನೀವು? ನಾವು ಬೆಳಗ್ಗೆ ಬಂದ್ರಿ. ಇವತ್ತು ಎಸ್ಪೆಷಲಿ ನಿಮ್ಗೆ ಇಲ್ಲಿ ತುಂಬಾ ಆಕರ್ಷಕ ಕಾಣಿಸಿರೋದು ಈ ಹೂವಿನ ಅಲಂಕಾರ. ಡೆಕೋರೇಷನ್ ಒಳಗಡೆ ಹಣ್ಣಿಂದು ಚೆನ್ನಾಗಿ ಮಾಡಿದ್ದಾರೆ. ಅಲಂಕಾರ ಖುಷಿ ಕೊಡ್ತಾ. ಸೊ ನೀವು ಮಂಜುನಾಥನ ಭಕ್ತರಾಗಿ ನಿಮ್ಗೆ ಆಗಿರುವಂತ ಏನೆಲ್ಲ ಒಳ್ಳೆದಾಗಿದೆ ಮಂಜುನಾಥನ ಭಕ್ತನಾದ? ನಮ್ಗೇನೋ ಇಲ್ಲಿ ಬಂದ್ರೆ ಒಂಥರ ಪ್ರಶಾಂತತೆ,
ಇನ್ನೆಲ್ಲೂ ಹೋದ್ರು ಅಷ್ಟೊಂದು ಇದು ಅನ್ಸಲ್ಲ. ನನ್ಗೆ ಇಲ್ಲಿ ಬಂದಾಗ ತುಂಬಾ ಖುಷಿ ಅನ್ಸುತ್ತೆ. ಇಲ್ಲಿ ಸ್ವಚ್ಛತೆ ಎಲ್ಲ ನನ್ಗೆ ತುಂಬಾ ವ್ಯವಸ್ಥೆ ಆಗಿರ್ಬೋದು, volunteers ಆಗಿರ್ಬೋದು, ಸಿಬ್ಬಂದಿ ಯಾವಾಗ್ಲೂ ಅಷ್ಟೇ ಇಲ್ಲಿ ಬಂದ್ರೆ ಒಂದು ಮನ್ಸಿಗೆ ಒಂಥರ ಖುಷಿ ಅನ್ಸುತ್ತೆ. ನೀವು ಫ್ಯಾಮಿಲಿ ಸಮೇತ ಬಂದಿರೋದಾ? ಫ್ರೆಂಡ್ಸ್ ಎಲ್ಲ ಬಂದಿದ್ದಾರೆ. ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡ್ ಬಂದಿರಾ? ಓಕೆ, ಮಹಿಳಾ ಪವರ್ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಬಂದಿದ್ದಾರೆ. ಒಂದ್ ಬಸ್ ಎಲ್ಲ ಬಂದಿದ್ದೀವಿ. ಒಂದು ಬಸ್ ಅಲ್ಲಿ ಎಷ್ಟು ಬಂದಿರಾ? ಎಲ್ಲ ಮಹಿಳಾ ಮನೆಗಳೇನಾ? ಇಲ್ಲ ಎಲ್ಲ 65 ಜನ ಬಂದಿದ್ವಲ್ಲ ಒಂದು ಬಸ್ ಅಲ್ಲಿ. ನಮ್ಗೆ ತುಂಬಾ ಇಷ್ಟ, ತುಂಬಾ ಆಟ ಆಡ್ಕೊಂಡ್ ಬರ್ತೀವಿ ಆ ಸ್ವಾಮಿದು. ತುಂಬಾ ಇಷ್ಟಪಟ್ಟು ವರ್ಷನೂ ಬರ್ತೀವಿ. ನೈಟ್ ಎಲ್ಲ ಇರ್ತೀವಿ. ನೈಟ್ ಎಲ್ಲ ಎಂಜಾಯ್ ಮಾಡ್ಕೊಂಡು ದೇವ್ರಿಗೆ ತುಂಬಾ ಇಷ್ಟ ನಮ್ಗೆ. ವರ್ಷ ಪ್ರತಿ ಒಂದ್ ವರ್ಷ ಜಾಸ್ತಿ ಆಗ್ತಾನೆ ಇದೆ. ಜಾಸ್ತಿ ಆಗ್ತಾ ಇದೆ. ಯಾಕಂದ್ರೆ ಮಂಜುನಾಥನ ಕೃಪೆ ಆ ತರ ಇದೆ. ಇದೆ ತುಂಬಾ ಚೆನ್ನಾಗಿದೆ. ಹೂವಿನ ಅಲಂಕಾರ ಬಗ್ಗೆ ನೋಡ್ಬೋದು. ಈಗ ಅಲ್ಲಿ ಪಾರ್ಥಸಾರಥಿ ತರ ಒಂದು ಮಾಡಿದ್ದಾರೆ. ಅರ್ಜುನನ ಹೇಗೆ ಒಂದು ಬಿಲ್ಲು ಬಾಣ ಹಿಡ್ಕೊಂಡು ಯುದ್ಧಕ್ಕೆ ತುಂಬಾ ಚೆನ್ನಾಗಿದೆ ಮೇಡಮ್. ನಮ್ಮ ಇದು ಕರ್ನಾಟಕದಲ್ಲಿ ಫೇಮಸ್. ತುಂಬಾ ಚೆನ್ನಾಗಿದೆ. ನಮ್ಗೆ ತುಂಬಾ ಇಷ್ಟ. ತುಂಬಾ ಎಲ್ಲ ಬಂದಿದೀವಿ. ಯಾವಾಗ್ಲೂ ತುಂಬಾ ಊಟಗಳು ಅಷ್ಟೇ ಔಷಧಿ ಆ ಪ್ರತಿ ಒಂದ್ ವರ್ಷ ಒಬ್ಬೊಬ್ರು ಹೆಚ್ಚಾಗಿ ಮಾಡ್ತಾನೆ ಇದಾರೆ ಅಡಿಗೆಗಳು ಮಾಡ್ತಾ ಇದ್ದಾರೆ. ಇಲ್ಲಿ ಬಂದಂತವ್ರಿಗೆ ಯಾರು ಕೂಡ ಖಾಲಿ ಹೊಟ್ಟೆಗೆ ಹೋಗುವಂತ ಯಾವುದೇ ಸನ್ನಿವೇಶ ಕೂಡ ಇಲ್ಲ. ಎಲ್ಲರೂ ಕೂಡ ಬಂದಂತ ಪ್ರತಿ ಚಿಕ್ಕ ಮಕ್ಕಳಿಂದ ದೊಡ್ಡವರು ಕೂಡ ಎಲ್ಲ ವ್ಯವಸ್ಥೆ ತುಂಬಾ ಊಟ ಕೊಡ್ತಾ ಖುಷಿಯಿಂದ ಊಟ ತಿಂದುಕೊಂಡು ಹೋಗ್ತಾರೆ. ಪ್ರಶಾಂತ. ಹೌದು. ಮೇಡಮ್, ಏನು ಈ ಹೂವಿನ ಅಲಂಕಾರ ಇದೆ, ಇದನ್ನ ರಾತ್ರಿಯಿಂದಲೂ ಕೂಡ ಪ್ರತಿಯೊಂದು ಒಟ್ಟು 100 ಮಂದಿಯ ಜನಗಳು ಸೇರ್ಕೊಂಡು ಕ್ರೇನ್ ಆಗಿರ್ಬೋದು, ಬೇರೆ ಬೇರೆ ಒಂದು ಪರಿಕರವನ್ನ ಯೂಸ್ ಮಾಡ್ಕೊಂಡು ಈ ಹೂವಿನ ಅಲಂಕಾರ ಮಾಡಿದ್ದಾರೆ. ಇನ್ನು ಆ ಶಿವಲಿಂಗ ಅನ್ನೋದು ದೈತ್ಯ ರೂಪದ ಶಿವಲಿಂಗ, ಎರಡು ದೊಡ್ಡ ದೊಡ್ಡ ಗಾತ್ರ ಶಿವಲಿಂಗ ಇದೆ. ಇನ್ನು ಆ ಒಂದು ಸಾರಥಿಯ ರೂಪದಲ್ಲಿ ಆ ದೊಡ್ಡ ದೊಡ್ಡ ಕಾಳಿಂಗ ಸರ್ಪ ಆಗಿರ್ಬೋದು ಅಥವಾ ಆ ಒಂದು ರಥ ಆಗಿರ್ಬೋದು, ಎಲ್ಲವನ್ನು ಕೂಡ ರಾತ್ರಿ ಒಂದು ಆಕ್ಚುಲಿ ಇದಕ್ಕೋಸ್ಕರ ಒಂದು 5 ದಿನಗಳಿಂದ ಸಿದ್ಧತೆ ಮಾಡ್ತಾ ಇದ್ರು. ಆ ಹೂವಿನ ಜೋಡಣೆ ಆಗಿರ್ಬೋದು ಎಲ್ಲವನ್ನು ಕೂಡ ಕಳೆದ 5 ದಿನಗಳ ಸಿದ್ಧತೆ ಮಾಡ್ತಾ ಇದ್ರು. ನಿನ್ನೆ ರಾತ್ರಿ ಕ್ರೇನ್ ಮೂಲಕ ಆ ಶಿವಲಿಂಗವನ್ನ ಎತ್ತಿ ಆ ಒಂದು ನಮ್ಮ ದೇವಸ್ಥಾನದ ಮೇಲ್ಭಾಗ ಇರುವಂತ ಆ ಒಂದು ಮೇಲ್ಚಾವಣಿ ಏನಿದೆ ಅಲ್ಲಿ ಕೂರಿಸಿದ್ದಾರೆ. ಸೊ ಪ್ರತಿ ವರ್ಷ ಕೂಡ ಬೇರೆ ಬೇರೆ ರೀತಿಯ ಒಂದು ಹೂವಿನ ಅಲಂಕಾರವನ್ನ ಮಾಡ್ತಾರೆ. ಆದರೆ ಈ ವರ್ಷ ಬಹಳ ವಿಶೇಷವಾಗಿ ಬೃಹತ್ ಆಕಾರದ ಇರೋ ಶಿವಲಿಂಗ, ಅದರ ಮಧ್ಯೆ ಸಾರಥಿ ಅಂತ ಹೇಳಿದ್ರೆ ನಮ್ಮ ಕುದುರೆಗಳ ಮೂಲಕ ಸಾಗುವಂತ ಆ ರಥದ ಮೂಲಕ ಶಿವಲಿಂಗನ ಒಂದು ಆ ಪ್ರತಿರೂಪ, ಉಗ್ರರೂಪಿ ಶಿವಲಿಂಗನ ಪ್ರತಿರೂಪ ಎಲ್ಲ ಒಂದು ಏನು ಆ ದುಷ್ಟ ಸಂಹಾರವನ್ನ ಮಾಡಕ್ಕೋಸ್ಕರ ಬಳಸುವಂತಹ ಎಲ್ಲ ಒಂದು ಆಯುಧವನ್ನ ಬಳಸ್ಕೊಂಡು ಶಿವನು ಉಗ್ರ ರೂಪಿಯಾಗಿ ಸಾರಥಿಯ ಮೂಲಕ ಸಾಗುವಂತ ದೃಶ್ಯವನ್ನ ಆ ಒಂದು ಮೇಲ್ಚಾವನಲ್ಲಿ ರೂಪಿಸಿದ್ದಾರೆ. ಸೊ ರಾತ್ರಿಯ ವೇಳೆ ಬೆವರು ಸುರಿಸಿ ಎಲ್ಲರೂ ಕೂಡ ನಮ್ಮ ಮಂಜುನಾಥನ ಸೇವೆ ನಮ್ಗೆ ಬಂದಿರುವಂತ ಭಾಗ್ಯ ಅನ್ನುವಂತ ಒಂದು ಎಲ್ಲ ಕೂಡ ಒಂದು ದೃಢ ಸಂಕಲ್ಪವನ್ನು ತೊಡ್ಕೊಂಡು ಎಲ್ಲರೂ ಕೂಡ ಓಂ ನಮಃ ಶಿವಾಯ ಅಂತ ಉದ್ಗಾರವನ್ನ ಹಾಕ್ತಾ ಪ್ರತಿಯೊಬ್ಬರು ಕೂಡ ಈ ಒಂದು ಹೂವಿನ ಅಲಂಕಾರ ಮಾಡಿದ್ದಾರೆ. ಇದಕ್ಕೂ ಕೂಡ ಬೆಂಗಳೂರಿಂದ ಬಂದಿರುವ ತಂಡ ಪ್ರತಿ ವರ್ಷ ಕೂಡ ಕಳೆದ ಹಲವಾರು ವರ್ಷಗಳಿಂದ ಅವರು ಶಿವನ ಈ ಒಂದು ಸನ್ನಿಧಿಗೆ ಬಂದು ಹೂವಿನ ಅಲಂಕಾರವನ್ನ ಮಾಡ್ತಾರೆ. ಪ್ರತಿ ವರ್ಷ ಕೂಡ ಬೇರೆ ಬೇರೆ ರೀತಿಯ ಒಂದು ಅಲಂಕಾರವನ್ನ ಮಾಡ್ತಾರೆ. ಈ ವರ್ಷ ಸ್ಪೆಷಲ್ ಆಗಿ ಕಾಣ್ತಿರುವಂತದ್ದು ದೊಡ್ಡ ಗಾತ್ರ ಶಿವಲಿಂಗ ಮತ್ತೆ ಈ ಒಂದು ರಥ ಪಾರ್ಥಸಾರಥಿಯಾಗಿ ಕಾಣಿಸ್ತಿರುವಂತಹ ಶಿವ. ಇದೇ ಈ ವರ್ಷದ ಹೊಸ ವಿಶೇಷವಾಗಿ ಕಂಡು ಬರ್ತಿರುವಂತಹ ಹೂವಿನ ಅಲಂಕಾರ. ಇನ್ನು ಈ ಮಂಜುನಾಥ ಸನ್ನಿಧಿ ಕೇವಲ ಹೊರಗಡೆ ಮಾತ್ರ ಅಲ್ಲ, ಒಳಗಡೆ ಕೂಡ ಅಷ್ಟೇ ಅದ್ಭುತವಾಗಿ ಬಹಳ ಅದ್ಭುತವಾಗಿ ಅಲಂಕಾರ ಮಾಡಿದೆ. ನೋಡ್ಬೋದು ಇಲ್ಲಿ ಪ್ರತಿಯೊಂದು ಇರುವ ಕಂಬಗಳನ್ನು ಕೂಡ ಅದ್ಭುತವಾಗಿ ಹೂವಿನ ಡೆಕೋರೇಷನ್ ಮಾಡಿದ್ದಾರೆ. ಅದು ಕೂಡ ಅವರ ಕೈ ಚಳಕಕ್ಕೆ ಇದೇ ಒಂದು ಸಾಕ್ಷಿ ಅನ್ಬೋದು. ಬೇರೆ ಬೇರೆ ಹೂವಿಂದ ಒಂದೇ ಕಂಬದಲ್ಲಿ ಒಂದು ಅಂದಾಜು 8 ರಿಂದ 9 ರೀತಿಯ ಹೂಗಳನ್ನ ಯೂಸ್ ಮಾಡಿಕೊಂಡು ಈ ಡೆಕೋರೇಷನ್ ಮಾಡಿದ್ದಾರೆ. ಕೇವಲ ಹೊರಭಾಗ ಮಾತ್ರ ಅಲ್ಲ, ಒಳಗಡೆ ಕೂಡ ಹೋಗ್ತೀವಿ, ಅಲ್ಲಿ ಕೂಡ ಆ ದೇವರ ಒಂದು ಒಳಗಿರುವಂತ ಆ ಒಂದು ಏನಿದೆ ದೇವರ ಆ ಮೂರ್ತಿ ಇದೆ ಅದ್ರ ಸುತ್ತಮುತ್ತ ಇರ್ಬೋದು, ಬೇರೆ ಬೇರೆ ಫಲ ಪುಷ್ಪಗಳನ್ನಾಗಿರ್ಬೋದು, ಬೇರೆ ಬೇರೆ ಡೆಕೋರೇಷನ್ ಮಾಡಿದೆ, ಅದಕ್ಕೂ ನಮಗೆ ತೋರಿಸ್ತೀವಿ. ಇನ್ನು ಹೊರಗಡೆ ದೃಶ್ಯವಳಿ ಈ ತರ ಇದೆ. ಪ್ರತಿಯೊಂದು ಕಂಬವನ್ನು ಕೂಡ ಬಹಳ ಅದ್ಭುತವಾಗಿ ಬಹಳ ಆಕರ್ಷಕವಾಗಿ ಅಲಂಕಾರವನ್ನು ಮಾಡಿದ್ದಾರೆ. ಒಟ್ಟಾರೆಯಾಗಿ ಇಲ್ಲಿ ಒಂದು 10 ರಿಂದ 15 ಕಂಬಗಳಿದೆ, ಬೇರೆ ಬೇರೆ ಆಕೃತಿಯ ಕಂಬಗಳಿದೆ. ಅದೆಲ್ಲವನ್ನು ಕೂಡ ಆ ಒಂದು ಹೂವಿನ ವ್ಯಾಪಾರಿಗಳು, ಬೆಂಗಳೂರಿಂದ ಬಂದಿರುವಂತಹ ಹೂವಿನ ವ್ಯಾಪಾರಿಗಳು ಸೇರ್ಕೊಂಡು ಈ ಅಲಂಕಾರವನ್ನ ಮಾಡಿದ್ದಾರೆ. ನಿಜಕ್ಕೂ ಕೂಡ ಇವತ್ತು ಈ ಒಂದು ವಿಶೇಷವಾಗಿ ಮಂಜುನಾಥ ಸನ್ನಿಧಿಗೆ ಇನ್ನಷ್ಟು ಕಳೆಬದಲ್ಲಿ ಈ ಹೂವಿನ ಪಾತ್ರ ಕೂಡ ಇದೆ ಅನ್ನೋದಕ್ಕೆ ಯಾವುದೇ ತಪ್ಪಾಗಲ್ಲ. ಯಾಕಂದ್ರೆ ಹೂವು ಕೂಡ ಅಷ್ಟೇ ಒಂದು ಅದೃಷ್ಟವನ್ನ ಮಾಡಿದೆ. ಆ ಎಲ್ಲ ಪ್ರತಿಯೊಂದು ಹೂಗಳು ಕೂಡ ಆ ಅದೃಷ್ಟ ಮಾಡಿರೋ ಕಾರಣಕ್ಕೋಸ್ಕರ ಇವತ್ತು ಈ ಸನ್ನಿಧಿಯಲ್ಲಿ ಅಲಂಕಾರದ ರೂಪದಲ್ಲಿ ಪ್ರತಿಯೊಬ್ಬರನ್ನು ಕೂಡ ಸೆಳೆಯುತ್ತಾ ಇದೆ. ಬನ್ನಿ ಇನ್ನು ಒಳಗಡೆ ಯಾವ ರೀತಿಯಾಗಿ ಅಲಂಕಾರ ಮಾಡಿದರೆ, ಆ ಗರ್ಭಗುಡಿ ಯಾವ ರೀತಿ ಇದೆ, ಅಲ್ಲಿ ಕೂಡ ಹೂವಿನ ಅಲಂಕಾರ ಆಗಿರ್ಬೋದು, ಬೇರೆ ಬೇರೆ ಹಣ್ಣುಗಳ ಅಲಂಕಾರ ಕೂಡ ಇದೆ. ಅದನ್ನು ಕೂಡ ನಮಗೆ ತೋರಿಸುವಂತ ಪ್ರಯತ್ನವನ್ನ ಮಾಡ್ತೀವಿ. ಬನ್ನಿ ಹೋಗೋಣ.
ನಮಃ ಶಿವಾಯ. ಇದೀಗ ನಾವಿರುವಂತಹ ಜಾಗ ಮಂಜುನಾಥನ ಗರ್ಭಗುಡಿ, ಮಂಜುನಾಥ ಸ್ವಾಮಿಯ ಗರ್ಭಗುಡಿ. ನಿಜಕ್ಕೂ ಕೂಡ ಇಲ್ಲಿ ಬರುವಂತದೇ ಒಂದು ವಿಶೇಷವಾದ ಒಂದು ಅಂದ ಸಿಗುತ್ತೆ, ಏನೋ ಒಂದು ವಿಶೇಷವಾಗಿರುವಂತಹ ಒಂದು ನೆಮ್ಮದಿ ಸಿಗುತ್ತೆ. ಸೊ ನಂಗೂ ಕೂಡ ಅದೇ ತರ ಒಂದು ಒಂದು ಫೀಲ್ ಆಗ್ತಾ ಇದೆ. ಇನ್ನು ಇವತ್ತು ವಿಶೇಷವಾಗಿ ನೋಡ್ಬೋದು, ಈ ಒಂದು ಮೇಲ್ಛಾವಣಿಯಲ್ಲಿ ಯಾವ ರೀತಿಯಾಗಿ ಹೊರಗಡೆ ಹೂವಿನ ಅಲಂಕಾರ, ಒಳಗಡೆ ಫಲ ಪುಷ್ಪಗಳಿಂದ ಅಲಂಕಾರವನ್ನು ಮಾಡಲಾಗಿದೆ. ಬೇರೆ ಬೇರೆ ಹಣ್ಣು, ಅದು ದಾಳಿಂಬೆ ಆಗಿರ್ಬೋದು, ಆಪಲ್ ಆಗಿರ್ಬೋದು, ದ್ರಾಕ್ಷಿ, ಇನ್ನು ಪರಂಗಿ ಹಣ್ಣು, ಪೈನಾಪಲ್ ಹಣ್ಣು ಎಲ್ಲವನ್ನ ಸೇರಿಸ್ಬಿಟ್ಟು ಇದು ವಿಶೇಷವಾದ ಅಲಂಕಾರವನ್ನು ಮಾಡಿದ್ದಾರೆ. ಸೊ ದೇವರು ಇವತ್ತು ಸಂತೃಪ್ತಿ ಆಗ್ತಾರೆ. ಒಂದು ಕಡೆ ಭಕ್ತಾದಿಗಳ ಎಲ್ಲ ಒಂದು ಭಕ್ತಿ, ಎಲ್ಲರೂ ಕೂಡ ಭಕ್ತಿ ವರ್ಷರಾಗಿ ಓಂ ನಮಃ ಶಿವಾಯ ಮಂಜುನಾಥಾಯ ನಮಃ ಅಂತ ಉತ್ತರವನ್ನು ಹಾಕ್ತಾ ಇದ್ದಾರೆ. ಅದರ ಜೊತೆಗೆ ಅದರ ಮುಂಭಾಗ, ಗರ್ಭಗುಡಿಯ ಮುಂಭಾಗ ಬಹಳ ಅದ್ಭುತವಾಗಿ, ಬಹಳ ಮನೋಹರವಾಗಿ ಕಾಣಿಸಿರುವ ದೃಶ್ಯ ಅಂತ ಹೇಳಿದ್ರೆ ಅದುವೇ ಈ ಹೂವಿನ ಅಲಂಕಾರ. ಹೂವಾಗಿರ್ಬೋದು, ಬೇರೆ ಬೇರೆ ಹಣ್ಣುಗಳಾಗಿರ್ಬೋದು, ಎಲ್ಲವನ್ನ ಬಳಸ್ಕೊಂಡು ಈ ಒಂದು ಅಲಂಕಾರವನ್ನ ಮಾಡಿದ್ದಾರೆ. ನಿಜಕ್ಕೂ ಕೂಡ ಆ ಒಂದು ಹೂವಿನ ವ್ಯಾಪಾರಿಗಳಾಗಿರ್ಬೋದು, ಹಣ್ಣಿನ ವ್ಯಾಪಾರಿಗಳ ಈ ಶ್ರಮಕ್ಕೆ ನಿಜಕ್ಕೂ ಕೂಡ ಮೆಚ್ಚುಗೆ ವ್ಯಕ್ತಪಡಿಸಲೇಬೇಕು. ಯಾಕಂತ ಹೇಳಿದ್ರೆ ಇದು ಅಷ್ಟು ಸುಲಭವಾದ ಕಾಯಕ ಅಲ್ಲ. ಆದ್ರೆ ದೇವರ ಸೇವೆ, ದೇವರಿಗೋಸ್ಕರ ನಮ್ಮ ಒಂದು ಸೇವೆ ಸಮರ್ಪಣೆ ಅನ್ನೋ ಕಾರಣಕ್ಕೋಸ್ಕರ ಎಲ್ಲರೂ ಕೂಡ ಸೇರ್ಕೊಂಡು ಬಹಳ ಅದ್ಭುತವಾಗಿ ಪ್ರತಿಯೊಂದು ಕೆಲಸದಲ್ಲೂ ಕೂಡ ಅವರ ಭಕ್ತಿ ಕಾಣಿಸ್ತಾ ಇದೆ. ಅವರ ಸೇವೆಯ ಪರಾಕಷ್ಟ ಅಂತ ಏನು ಹೇಳ್ತಾರೆ, ಅದು ಪ್ರತಿಯೊಂದು ಈ ಅಲಂಕಾರದಲ್ಲೂ ಕೂಡ ಕಾಣಿಸ್ತಾ ಇದೆ. ಇಲ್ಲೊಂದು ಕಬ್ಬಿಣ ದಂಡೆ ಇರ್ಬೋದು, ಆ ಕಬ್ಬಿಣ ದಂಡನ್ನು ಕೂಡ ಆ ಕಂಬಕ್ಕೆ ಜೋಡಿಸ್ಕೊಂಡು, ಆ ನಂತರ ಆರೆಂಜ್ ಇರ್ಬೋದು, ಮುಸಂಬಿ ಹಣ್ಣು ಇರ್ಬೋದು, ಅಥವಾ ಹೂವು ಇರ್ಬೋದು, ಎಲ್ಲವನ್ನ ಸೇರಿಸಿಕೊಂಡು ಈ ಒಂದು ಅಲಂಕಾರ ಮಾಡಿದ್ದಾರೆ. ಸೊ ಈ ಒಂದು ಬಂದಿರುವಂತ ಈ ಭಕ್ತಾದಿಗಳು ಒಳಗಡೆ ಬಂದು ಕೂಡ ಆಕ್ಚುಲಿ ಮೊಬೈಲ್ ಅಲ್ಲಿ ಯಾವುದೇ ಒಂದು ಫೋಟೋವನ್ನು ಸೆರೆ ಹಿಡಿಬಾರ್ದು ಅನ್ನುವಂತ ಒಂದು ಶಿಸ್ತು ಕೂಡ ಇದೆ. ಆದ್ರೆ ಇವತ್ತು ವಿಶೇಷವಾಗಿ ಇಲ್ಲಿರುವಂತಹ ಬಂದ ಭಕ್ತಾದಿಗಳು ಈ ಹೂವಿನ ಅಲಂಕಾರದ, ಫಲಪುಷ್ಪದ ಅಲಂಕಾರವನ್ನ ಮೊಬೈಲ್ ಮೂಲಕ ಸೆರೆ ಹಿಡಿತಾ ಇದ್ದಾರೆ. ನೋಡಬಹುದು ಈಗಲೇ ಆ ಸಾಕಷ್ಟು ಸಾವಿರಾರು ಸಂಖ್ಯೆಯಲ್ಲಿ ಬಂದು ಜನಗಳು ಸೇರ್ತಾ ಇದ್ದಾರೆ. ಇವತ್ತು ಮಾತಾಡೋಣ. ಮೇಡಮ್, ಇಲ್ಲಿಂದ ಬಂದಿದ್ದೀರಾ ನೀವು? ಮೈಸೂರಿಂದ. ಸೊ ಲಕ್ಷ ದೀಪೋತ್ಸವದಲ್ಲಿ ಇವತ್ತಿನ ವಿಶೇಷವಾಗಿ ಕಾಣಿಸ್ತಿರೋದು ಎಲ್ಲ ಅಲಂಕಾರ ಎಷ್ಟು ಖುಷಿ ಕೊಡ್ತಾ ಇದೆ? ತುಂಬಾ ಖುಷಿ ಆಗ್ತಿದೆ. ನಾವು ನಿನ್ನೆನೆ ಬಂದ್ವಿ, ಇದನ್ನೆಲ್ಲ ಏನೋ ಒಂಥರ ಅದೃಷ್ಟ ಮಾಡಿದ್ವಿ ಅಂತ ಅನಿಸ್ತಿದೆ. ಎಲ್ಲೋ ಬಂದಿದೀವಿ ಏನೋ ಅಂತ ಅನಿಸ್ತಿದೆ. ತುಂಬಾ ಖುಷಿ ಆಗ್ತಿದೆ. ಮಾತಾಡ್ತೀರಾ? ಎಲ್ಲಿಂದ ಬಂದಿರಾ ನೀವು? ಬೆಂಗಳೂರಿಂದ. ಬೆಂಗಳೂರು ಹನುಮಂತನಗರ ಬಂದಿರಾ? ಲಕ್ಷ ದೀಪೋತ್ಸವಕ್ಕೆ ನೀವು ಎಷ್ಟು ವರ್ಷದಿಂದ ಬರ್ತೀವಿ? ತುಂಬಾ ಹಿರಿಯರು ನೀವು. ಎಷ್ಟು ವರ್ಷದಿಂದ ಬಂದಿದ್ರೆ ನೀವು? ಬಂದು 8 ವರ್ಷ ಆಗಿತ್ತು. ಇವಾಗ ದೇವರ ಕಳ್ಸ್ಕೊಂಡು ಮಂಜುನಾಥನ ಸನ್ನಿಧಿಗೆ ಇವತ್ತು ಮಂಜುನಾಥ ಅಂತ ಅನ್ಕೊಂಡು ಬಂದಿದ್ದೀರಾ ನೀವು. ಎಲ್ಲಿ ಇಷ್ಟೆಲ್ಲ ನೋಡ್ತಾ ಇದೀರಲ್ಲ, ಒಂದು ಕಡೆ ದೇವರು ಮಂಜುನಾಥ, ಇನ್ನೊಂದು ಕಡೆ ಹೂವಿನ ಅಲಂಕಾರ, ಎಷ್ಟು ಖುಷಿ ಕೊಡ್ತಾ ಇದೆ ನಿಮಗೆ? ನಂಗೆ ತುಂಬಾ ಖುಷಿ, ಹೇಳಕ್ಕಾಗಲ್ಲ. ನೀವು ಬೆಂಗಳೂರವ್ರಲ್ವಾ? ಬೆಂಗಳೂರು. ಇದೆಲ್ಲ ಮಾಡಿದ್ರು ಯಾರು ಗೊತ್ತಾ? ಬೆಂಗಳೂರವರೇ ಮಾಡಿರೋದು. ಬೆಂಗಳೂರಿನಲ್ಲ. ಹೌದು, ತುಂಬಾ ಖುಷಿ ಆಯ್ತು. ತುಂಬಾ ಖುಷಿ ಆಯ್ತು. ಸೊ ಓಂ ನಮಃ ಶಿವಾಯ ಅಂತ ಹೇಳಿದ್ರೆ ಸಾಕು, ಎಲ್ಲ ಕೂಡ ಕಷ್ಟ ದೂರ ಆಗುತ್ತೆ ಅಲ್ವಾ? ಆಯ್ತು. ಆಯ್ತು. ನಿಮ್ಮ ಹೆಸರು? ಪ್ರಭಾ. ಆಯ್ತು. ಒಂದು ಭಜನೆ ಹೇಳ್ತಿ ಹಾಗೆ. ಹೇಳಿ. ಹೇ ಶಿವಶಂಕರ ನಮಾಮಿ ಶಂಕರ್, ಶಿವಶಂಕರ ಶಂಭೋ. ಹೇ ಗಿರಿಜಾಪತಿ ಭವಾನಿ ಶಂಕರ್, ಹೇ ಗಿರಿಜಾಪತಿ ಭವಾನಿ ಶಂಕರ, ಶಿವಶಂಕರ ಶಂಭೋ, ಶಿವಶಂಕರ ಶಂಭೋ, ಶಿವಶಂಕರ ಶಂಭೋ. ಹೇ ಶಿವಶಂಕರ ನಮಾಮಿ ಶಂಕರ್, ಶಿವಶಂಕರ ಶಂಭ. ಒಂದು ಶಿವನ ಹೇಳ್ಬೋದಾ? ಆಯ್ತು, ಥ್ಯಾಂಕ್ ಯು. ಶಿವಾಯ ಪರಮೇಶ್ವರಾಯ ಚಂದ್ರಶೇಖರಾಯ ನಮಃ. ಭವಾಯ ಗುಣಸಂಭವಾಯ ಶಿವತಾಂಡವಾಯ ನಮಃ. ಶಿವಾಯ ಪರಮೇಶ್ವರಾಯ ಚಂದ್ರಶೇಖರಾಯ ನಮಃ. ಭವಾಯ ಗುಣಸಂಭವಾಯ ಶಿವತಾಂಡವಾಯ ನಮಃ. ಶಿವಾಯ ಪರಮೇಶ್ವರಾಯ ಚಂದ್ರಶೇಖರಾಯ ನಮಃ. ಆಯ್ತು, ಥ್ಯಾಂಕ್ ಯು. ಬಹಳ ಅದ್ಭುತವಾಗಿ ಭಜನೆ ಹೇಳಿದ್ದೀರಾ. ನಿಜಕ್ಕೂ ದೇವರು ಇವತ್ತು ಫುಲ್ ಖುಷಿ ಆಗ್ತಾರೆ. ಓಕೆ ಸರ್, ನೀವು ಎಲ್ಲಿಂದ ಬಂದಿರಾ ಸರ್? ನಮಸ್ತೆ ಮೇಡಮ್, ಶ್ರೀ ಗುರುಭ್ಯೋ ನಮಃ. ನಾನು ಮದ್ದೂರಿಂದ ಬರ್ತಾ ಇರೋದು. ಇದು 6ನೇ ವರ್ಷ ನಾನು ಸೈಕಲ್ ಅಲ್ಲಿ ಕಂಟಿನ್ಯೂಸ್ ಆಗಿ ಬರ್ತಾ ಇದ್ದೀನಿ. ಸೈಕಲ್ ಅಲ್ಲಿ ಪ್ರತಿ ವರ್ಷ ನಾನು ಬಂದಿರೋದು. ಆಮೇಲೆ ಅಯೋಧ್ಯೆಗೂ ಹೋಗಿದ್ದೆ ಮೇಡಮ್. ಸೈಕಲ್ ನಲ್ಲಿ ಅಯೋಧ್ಯೆ. ವಿಶೇಷವಾಗಿ ಇವರು ಸೈಕಲ್ ಇಂದ ಎಲ್ಲಿಂದ ಬಂದಿರೋದು ನೀವು? ಮದ್ದೂರಿಂದ. ಅಂದಾಜು ಎಷ್ಟು ಕಿಲೋಮೀಟರ್ ಇರ್ಬೋದು ಸರ್ ಇದು? ಆಕ್ಚುಲಿ 2000 ಕಿಲೋಮೀಟರ್ ಇದಿರೋದು, ಅಯೋಧ್ಯೆ ಇರೋದು. ನಾನು ಕಾಶಿಗೆ ಹೋಗಿದ್ದೆ, 2350 ಕಿಲೋಮೀಟರ್ ಟ್ರಾವೆಲ್ ಮಾಡಿದ್ದೀನಿ. ಪ್ರತಿಯೊಂದು ಕಡೆ ಎಲ್ಲ ಪುಣ್ಯಕ್ಷೇತ್ರ ಕೂಡ ಇವರು ಬರೀ ಸೈಕಲ್ ಇಂದ ಅಲ್ಲಿಗೆ ಹೋಗಿರುವಂತ ನಿಜಕ್ಕೂ ಕೂಡ ಗ್ರೇಟ್ ಸರ್. ಸೊ ನೀವು ಎಷ್ಟು ಗಂಟೆಗೆ ಹೊರಟ್ರಿ? ಯಾವತ್ತು? ಧರ್ಮಸ್ಥಳ ಮಂಗಳವಾರ ಮಧ್ಯಾಹ್ನ ಹೊರಟಿದ್ದು.
ಅರಸೀಕೆರೆಯಲ್ಲಿ ಗುರುಗಳ ದರ್ಶನ ಮಾಡ್ಕೊಂಡು ಅಲ್ಲಿಂದ ಬಾಣಾವರ ಮತ್ತೆ ಸಕ್ಕರೆಪಟ್ಟಣ ಗುರುಗಳ ದರ್ಶನ ಮಾಡ್ಕೊಂಡು ಶೃಂಗೇರಿಗೆ ಜಗದ್ಗುರುಗಳ ದರ್ಶನ ಮಾಡಿದ್ವಿ. ಅಲ್ಲಿಂದ ಈಗ ಇಲ್ಲಿ ಧರ್ಮಸ್ಥಳಕ್ಕೆ ನನ್ನ ಸಾಯಂಕಾಲ ಇಲ್ಲಿಂದ ಮುಂದಿನ ಪ್ರಯಾಣ ಇಲ್ಲ, ನಾನು ಧರ್ಮಸ್ಥಳ ಪ್ರತಿ ವರ್ಷ ಕಾರ್ತಿಕ ಮಾಸದಲ್ಲಿ ನಾನು ಇಲ್ಲಿ ಇರ್ತೀನಿ. ಓಕೆ, ಸೊ ಇಷ್ಟರವರೆಗೆ ನೀವು ನಿಮ್ಮ ಜೀವಮಾನದಲ್ಲಿ ಸೈಕಲ್ ಮೂಲಕ ಯಾವ್ಯಾವ ಕ್ಷೇತ್ರಕ್ಕೆ ಹೋಗಿದ್ದೀರಾ ಸರ್? ಅದೇ ಅಯೋಧ್ಯೆಗೆ ಹೋಗಿದ್ದೀನಿ ನಾನು. ಅಯೋಧ್ಯದಲ್ಲಿ ಫಸ್ಟ್ ಧರ್ಮಸ್ಥಳಕ್ಕೆ ಬಂದಿದ್ದೆ ನಾನು, ಆಮೇಲೆ ಅಯೋಧ್ಯೆಗೆ ಹೋಗಿದ್ದು. ಈಗ ನೆಕ್ಸ್ಟ್ ಮಂತ್ರಾಲಯಕ್ಕೆ ಹೋಗ್ಬೇಕು ಅಂತ ಅನ್ಕೊಂಡಿದ್ದೀನಿ. ಗುರುನಾಥರ ಆಶೀರ್ವಾದ. ಸೊ ನೀವು ಏಕಾಂಗಿಯಾಗಿ ಸೈಕಲ್ ಸವಾರಿ ಒಬ್ನೇ ಎಲ್ಲ ಇದೆಲ್ಲ ಹೋಗಿರೋದು ಒಬ್ನೇ ಹೋಗಿರೋದು. ಸೊ ಫ್ಯಾಮಿಲಿ ಸಪೋರ್ಟ್ ಎಲ್ಲ ಇದಕ್ಕೆ? ಫ್ಯಾಮಿಲಿ ಸಪೋರ್ಟ್ ಇದೆ. ಸೊ ನಿಮ್ಗೆ ಈ ಸೈಕಲ್ ಸವಾರಿ ಮಾಡ್ಕೊಂಡು ದೇವರ ಸೇವೆಗೋಸ್ಕರ ಹೋಗ್ತಾ ಇರ್ತೀವಿ, ಎಷ್ಟು ಖುಷಿ ಇದೆ, ಎಷ್ಟು ನೆಮ್ಮದಿ ಇದೆ, ಎಷ್ಟು ಸಂತೃಪ್ತಿ ಇದೆ? ಆಕ್ಚುಲಿ ಏನಂದ್ರೆ ನನ್ಗೆ ಕಷ್ಟಪಟ್ಟು ದೇವ್ರನ್ನ ನೋಡ್ಬೇಕು ಅನ್ನೋದು ಒಂದು ಕಾನ್ಸೆಪ್ಟ್. ಸೊ ದೇಹ ದಂಡಿಸಿ ನಾನು ದೇವ್ರನ್ನ ನೋಡ್ಬೇಕು, ಹಾಗೆ ಮಾತ್ರ ನನ್ಗೆ ಮೋಕ್ಷ ಆಗುತ್ತೆ ಅನ್ನೋ ಒಂದು ಭಾವನೆಯಲ್ಲಿ ನಾನು ಮಾಡ್ತಾ ಇದ್ದೀನಿ. ಅದು ಗುರುನಾಥರ ಆಶೀರ್ವಾದ. ಓಕೆ, ಇವತ್ತು ಇಲ್ಲಿ ಕೊನೆಯ ದಿನ. ಸೊ ಬೇರೆ ಬೇರೆ ಅಲಂಕಾರ ಇದೆ, ಒಂದು ಕಡೆ ದೇವರ ಕೃಪೆ ಕೂಡ ಇದೆ. ಸೊ ಎಲ್ಲ ಓವರಾಲ್ ಆಗಿ ಹೇಳೋದ್ರೆ ಇದು ಏನ್ ಹೇಳ್ಬೇಕು ಮೇಡಮ್? ಆಕ್ಚುಲಿ ತುಂಬಾ ಸಂತೋಷ ಆಗ್ತದೆ, ಸ್ವರ್ಗನೇ ಬೇರೆ ಬಂದಂಗಿದೆ. ಆಮೇಲೆ ಈ ಸಮಯದಲ್ಲಿ ನಾನು ಇಲ್ಲಿರೋದು ನನ್ನ ಪುಣ್ಯ ಅಂತ ಹೇಳ್ಕೊಡ್ತೀನಿ. ನಿಜವಾಗ್ಲೂ ಇಲ್ಲಿರೋ ಜನಗಳು ಬಂದಿರೋದು ಎಲ್ಲ ಸಾಕಷ್ಟು ಬೇರೆ ಬೇರೆ ಊರುಗಳಿಂದೆಲ್ಲ ಬಂದಿದ್ದಾರೆ. ತುಂಬಾ ಶಿಸ್ತಲ್ಲಿ ಇಲ್ಲಿ ಈ ವಾತಾವರಣದಲ್ಲಿ ನಡ್ಕೊಳ್ತಾ ಇದಾರೆ, ತುಂಬಾ ಖುಷಿ ಆಗುತ್ತೆ. ಆಮೇಲೆ ಇವರೆಲ್ಲ ಸ್ಟಾಫ್ ಅಂತ ತುಂಬಾ ಕೋಆಪರೇಟ್ ಮಾಡ್ತಾರೆ. ನಿಜವಾಗ್ಲೂ ಅವರಷ್ಟು ಶಿಸ್ತು ನಾವು ಎಲ್ಲೂ, ಧರ್ಮಸ್ಥಳ ಅಂದ್ರೆ ಶಿಸ್ತು, ಅವ್ರ ತಾಳ್ಮೆ ಕೂಡ. ನಿಜವಾಗ್ಲೂ ಧರ್ಮಸ್ಥಳದಲ್ಲಿ ನಾವು ಏನಾರ ಶಿಸ್ತಿಲ್ಲ ಅಂದ್ರೆ ಇಲ್ಲಿ ಬಂದು ಶಿಸ್ತು ಕಲ್ತ್ಕೋಬಹುದು. ಅದೊಂದು ನಾನು ಇಷ್ಟಪಡ್ತೀನಿ. ಓಕೆ ಸರ್, ನಿಮ್ಮ ಹೆಸರು? ವಿಶ್ವನಾಥ್ ಅಂದ್ಬಿಟ್ಟು ಮದ್ದೂರಿಂದ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ನೋಡ್ಬೋದು, ಕೆಲವೊಬ್ಬರ ಒಂದೊಂದು ಭಕ್ತಿ ಒಂದೊಂದು ರೀತಿ ಇರುತ್ತೆ. ಇಲ್ಲಿ ನೋಡ್ಬೋದು ಒಂದೊಂದು ಹಣ್ಣನ್ನು ಕೂಡ ಯಾವ ರೀತಿಗೆ ಜೋಡಣೆ ಮಾಡಿದೆ ಅಂತ ಹೇಳಿದ್ರೆ, ಒಂದು ಕಡೆ ಅಲ್ಲಿ ತೆಂಗಿನಕಾಯಿ ಇದೆ, ಆರೆಂಜ್ ಇದೆ, ಕಿತ್ತಳೆ ಹಣ್ಣಿದೆ, ಪರಂಗಿ ಹಣ್ಣಿದೆ. ಇನ್ನು ಈ ಕಂಬದಲ್ಲಿ ನೋಡ್ಬೋದು ಎಲ್ಲ ಕೂಡ ಆರೆಂಜ್ ಅನ್ನು ಕೂಡ ಒಂದೊಂದು ದಾರದಲ್ಲಿ ಪೋಣಿಸಿಕೊಂಡು ಆ ಸ್ಟೆಪ್ ಬೈ ಸ್ಟೆಪ್ ಯಾವ ರೀತಿಯಾಗಿ ಬಹಳ ಅದ್ಭುತವಾಗಿ ಜೋಡಣೆ ಮಾಡಿದ್ದಾರೆ. ಅದರ ನೆಕ್ಸ್ಟ್ ಬಂದಾಗ ಈ ಹೂವಿನ ಅಲಂಕಾರ, ಅದರ ಕೆಳಗಡೆ ಬಂದಾಗ ಈ ಕಬ್ಬಿನ ಆ ದಂಡೆ ಅದನ್ನ ಹಾಕಿದ್ದಾರೆ. ನೆಕ್ಸ್ಟ್ ಮತ್ತೆ ಹೂ. ಇಲ್ಲಿ ನೋಡ್ಬೋದು ಈ ಒಂದು ಕಲ್ಲಂಗಡಿ ಹಣ್ಣು, ವಾಟರ್ ಮೆಲನ್ ಹಣ್ಣನ್ನ, ಈ ಕಲ್ಲಂಗಡಿ ಹಣ್ಣನ್ನು ಕೂಡ ಅಷ್ಟೇ ಅದ್ಭುತವಾಗಿ ಒಂದೊಂದನ್ನು ಕೂಡ ಬಹಳ ವಿಶೇಷವಾಗಿ ಜೋಡಣೆ ಮಾಡಿದ್ದಾರೆ. ಇನ್ನು ಹಾಗೆ ಮುಂದಕ್ಕೆ ಹೋದ್ರೆ ಇನ್ನೊಂದು ಇಲ್ಲಿ ಬಹಳ ಬಂದಿರುವಂತಹ ಭಕ್ತಾದಿಗಳನ್ನ ಆಕರ್ಷಿಸುವಂತ ಹೂವಿನ ಅಲಂಕಾರ ಅಂತ ಹೇಳಿದ್ರೆ ಅದುವೇ ಇದು. ಇಲ್ಲಿ ನೋಡ್ಬೋದು, ಇಲ್ಲೂ ಕೂಡ ಆ ಒಂದು ಶಿವನ ಲಿಂಗವನ್ನ ಬೇರೆ ಬೇರೆ ಹೂಗಳಿಂದ ಅಂದಾಜು 1, 2, 3, 4, 5, 6, 7, 8ರಿಂದ 9 ಬಗೆಯ ಹೂಗಳನ್ನ ಬಳಸ್ಕೊಂಡು ಈ ಒಂದು ಶಿವನ ಲಿಂಗದ ರೂಪವನ್ನು ಕೂಡ ಈ ಹೂವಿನಿಂದ ಅಲಂಕಾರವನ್ನು ಮಾಡಿದ್ದಾರೆ. ವಿಶೇಷವಾಗಿ ಈ ಬಾರಿ ಇಲ್ಲಿ ಈ ಗರ್ಭಗುಡಿಗೆ ಬಂದಂತಹ ಭಕ್ತಾದಿಗಳು ಇದರ ಮುಂದೆ ನಿಂತು ಸೆಲ್ಫಿಯನ್ನು ತೆಗೆದುಕೊಳ್ತಾ ಇದ್ದಾರೆ, ಫೋಟೋವನ್ನ ಕ್ಲಿಕ್ಕಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ, ಒಂದು ನಾವು ಗರ್ಭಗುಡಿಗೆ ಬಂದಿರುವಂತಹ ಒಂದು ಅವರ ಮನದಲ್ಲಿ ಸಾರ್ಥಕ್ಯ ಅನುಭವ ಇದೆ. ಅದ್ರ ಜೊತೆಗೆ ಈ ಹೂವಿನ ಅಲಂಕಾರ ವಿಶೇಷವಾಗಿ ಬಂದಿರುವಂತವರನ್ನ ಆಕರ್ಷಿಸ್ತಾ ಇದೆ. ಅದರ ಮುಂದೆ ನಿಂತು ಪ್ರತಿಯೊಬ್ಬರು ಕೂಡ ಸೆಲ್ಫಿ ಆಗಿರ್ಬೋದು, ಫೋಟೋವನ್ನ ತೆಗೆದುಕೊಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಇಲ್ಲಿ ಬಂದಿರುವ ಸಾಕ್ಷಿಯಾಗಿ ಒಂದು ಹೂವಿನ ಅಲಂಕಾರ ಇದ್ರೆ ಇನ್ನೊಂದು ಆ ಹೂವಿನ ಆ ಘಮ ಆಗಿರ್ಬೋದು, ಆ ಒಂದು ಸ್ವಾದ ಆಗಿರ್ಬೋದು, ಅದರ ಮುಂದೆ ನಿಂತಿರುವಂತಹ ಅದೃಷ್ಟ ಕೂಡ ಇದೆ. ಹಾಗಾಗಿ ಎಲ್ಲರೂ ಕೂಡ ಪ್ರತಿಯೊಬ್ಬರು ಬಂದಂತಹ ಈ ಭಕ್ತಾದಿಗಳು ಅದರ ಮುಂದೆ ನಿಂತು ಸೆಲ್ಫಿಯನ್ನ ತೆಗೆದುಕೊಳ್ತಾ ಇದ್ದಾರೆ. ಇವಾಗ ಹಿರಿಯ ಕಲಾವಿದರು, ನಮ್ಮೆಲ್ಲರೂ ಕೂಡ ಮೆಚ್ಚಿನ ರಾಜ್ಯ ಪ್ರಶಸ್ತಿ ಪುರಸ್ಕೃತರಾಗಿರುವಂತಹ ಸೀತಾರಾಮ ತೊಡ್ಪಡ್ತಾ ಇದ್ದಾರೆ. ಅವರು ಕೂಡ ಈ ಸನ್ನಿಧಿಗೆ ಬಂದು ದೇವರ ದರ್ಶನ ಪಡೆದಿದ್ದಾರೆ. ಅವರ ಜೊತೆ ಮಾತಾಡೋಣ. ಲಕ್ಷದೀಪೋತ್ಸವ, ನಮ್ಮ ಊರಿನ ಲಕ್ಷದೀಪೋತ್ಸವ, ಧರ್ಮಸ್ಥಳ ಕ್ಷೇತ್ರ, ಇಲ್ಲಿ ಬಂದಿದ್ದೀರಾ. ಸೊ ಇವತ್ತು ಸನ್ನಿಧಿಯಲ್ಲಿ ಗರ್ಭಗುಡಿಯಲ್ಲಿ ಇದ್ದೀರಾ, ಹೇಳಿ. ನಮ್ದು ಬಹುಶಃ ಪ್ರಾಯಶಃ ನಾನು 7 ಜನ್ಮದ ಪುಣ್ಯ ಅಂತ ನಾನು ಭಾವಿಸ್ತೇನೆ. ಇವತ್ತು ಕಾರ್ತಿಕ ಮಾಸದ ಕೊನೆಯ ಶನಿವಾರ ಅಮಾವಾಸ್ಯೆ, ಶ್ರೀ ಸ್ವಾಮಿಯ ದರ್ಶನ ಮಾಡುವುದು ಅಂದ್ರೆ ಅದು ಪ್ರಾಯಶಃ ನಮ್ಮ 7 ಜನ್ಮದ ಭಾಗ್ಯ ಅಂತ ನಾನು ಅದನ್ನು ಪುನರಾವರ್ತಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಬಹಳಷ್ಟು ತುಂಬಾ ಜನಸಂದ ಇದೆ, ಅವರಿಗೆಲ್ರಿಗೂ ದರ್ಶನ ಆಗ್ಬೇಕು ಅಂತ ಹೇಳ್ಕೊಂಡು ಇವತ್ತು ಸಾಯಂಕಾಲ ದೇವರು ಹೊರಗಡೆನೆ ಬೆಳ್ಳಿ ರಥದಲ್ಲಿ ಸವಾರಿ ಮಾಡ್ಲಿಕ್ಕಿದ್ದಾರೆ. ಒಳಗಡೆ ದೇವರ ದರ್ಶನ ಮಾಡ್ಲಿಕ್ಕೆ ಆಗದವರಿಗೆ ಹೊರಗಡೆ ಇವತ್ತು ದೇವರು ಬಂದು ಬೆಳ್ಳಿ ರಥದಲ್ಲಿ ಸವಾರಿ ದರ್ಶನ ಕೊಡ್ತಾರೆ. ಎಲ್ರು ಆ ದರ್ಶನವನ್ನು ಪಡೆದು ಪುಣ್ಯ ಭಾಜನರಾಗಬೇಕಾಗಿ ನಾನು ಈ ಸಮಯದಲ್ಲಿ ಕೇಳಿಕೊಳ್ತೇನೆ. ಹೂವಿನ ಅಲಂಕಾರ, ಹಣ್ಣಿನ ಅಲಂಕಾರ, ಇದನ್ನ ನೋಡಿದಾಗ ಎಷ್ಟು ಖುಷಿ ಆಗುತ್ತೆ, ಎಷ್ಟು ಆತ್ಮತೃಪ್ತಿ ಕೊಡುತ್ತೆ. ಅದು ಆ ಒಂದು ಈ ಒಂದು ಹೂವಿನ ಅಲಂಕಾರ ಆಗ್ಲಿ ಹಣ್ಣಿನ ಅಲಂಕಾರ ಆಗ್ಲಿ ಮಾಡಿಸುವವರು ಅವರು ಪ್ರಾಯಶಃ ಅವರು ಕೂಡ ಇಂಥ ಒಂದು ಸೇವೆ ಮಾಡ್ಬೇಕಾದ್ರೆ ಅವರಿಗೊಂದು ಸೌಭಾಗ್ಯ ಅಂತ ನಾನು ಹೇಳ್ತೇನೆ. ಆದ್ರೂ ಕೆಲವರಿಗೆ ಈ ಸಮಯದಲ್ಲಿ ಇದು ತೊಂದರೆ ಆಗ್ತದೆ, ಇಲ್ಲ ಅಂತ ಹೇಳುದಿಲ್ಲ. ನಿನ್ನೆ ನಾವು ನೋಡಿದ್ದೇವೆ ಇದನ್ನು.
ಆದ್ರೆ ಈ ಅಲಂಕಾರವನ್ನು ನೋಡಿ ಬಹಳಷ್ಟು ಜನ ಭಕ್ತರು ತುಂಬಾ ಸಂತೋಷ ಪಟ್ಟುಕೊಂಡು ದೇವಸ್ಥಾನದ ಬಗ್ಗೆ ತುಂಬಾ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗಾಗಿ ಅವರಿಗೂ ಕೂಡ ದೇವರಿಗೆ ಈ ಸಮಯದಲ್ಲಿ ನಾನು ಪ್ರಾರ್ಥನೆ ಮಾಡಿಕೊಳ್ಳೋದು, ಅವರಿಗೂ ದೇವರು ಆಯುರಾರೋಗ್ಯ ಭಾಗ್ಯವನ್ನು ಕೊಡ್ಲಿ ಅಂತ ನಾನು ಈ ಸಮಯದಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಸರ್, ಲಕ್ಷ ದೀಪೋತ್ಸವ ಗರ್ಭಗುಡಿಲಿದ್ದೀರಾ, ಹೂವಿನ ಅಲಂಕಾರ ಇದೆ, ಸೊ ನೀವು ಏನ್ ಹೇಳ್ಬೇಕು ಅಂತ ಹೇಳಿದ್ರೆ ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೆ ಅಮೃತೇಶಾಯ ಸರ್ವಾಯ ಮಹಾದೇವಾಯ ಮಂಜುನಾಥಾಯ ತೇ ನಮಃ. ಆ ಜಗದೀಶ್ವರನ್ನು ಮೈ ಮರೆತು ನಕ್ಕಾಗ ಸೃಷ್ಟಿಯಾಗಿದೆ ಈ ಸುಂದರ ವಿಶ್ವವೆಲ್ಲ. ಈ ಮಹಾ ವಿಶ್ವದಲ್ಲಿ ಎಲ್ಲವೂ ತಾನೇಯಾಗಿ ಎಲ್ಲೆಲ್ಲೂ ತಾನೇ ಇದ್ದು ಎಲ್ಲೂ ತನ್ನ ಇರುವಿಕೆಯನ್ನು ಪ್ರಕಟಿಸದೆ ಬರುವಂತಹ ಭಕ್ತರ ಎಲ್ಲ ಪಾಲಿಗೆ ಆಶಾ ಕಿರಣವಾದಂತಹ ನನ್ನ ಬದುಕಿನ ನಾಡಿಯಾದಂತಹ ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯ ಸನ್ನಿಧಾನದಲ್ಲಿ ನಾವೆಲ್ಲ ಇವತ್ತು ಲಕ್ಷದೀಪದ ಶುಭ ಸಂದರ್ಭದಲ್ಲಿ ವಿರಾಜಮಾನರಾಗಿದ್ದೇವೆ. ವರ್ಷಕ್ಕೊಮ್ಮೆ ಬರುವಂತಹ ಕಾರ್ತಿಕ ಮಾಸದ ಕೊನೆಯ 5 ದಿವಸ ನಮ್ಮ ಊರಿನಲ್ಲಿ ಲಕ್ಷದೀಪದ ಸಂಭ್ರಮ ಸಡಗರ, ಬಹಳ ಸಂತೋಷ ಗೌರವ ಸಂಭ್ರಮದಿಂದ ನಮ್ಮ ಊರಿನಲ್ಲಿ ಆಗುವಂತಹ ಹೆಮ್ಮೆ ನಮಗೆಲ್ಲರಿಗೂ ಇದೆ. ಬರುವಂತಹ ಭಕ್ತರಿಗೆ ಆ ಮಂಜುನಾಥ ಸ್ವಾಮಿ ಅವರೆಲ್ಲ ಆಶೆ ಆಕಾಂಕ್ಷೆಗಳನ್ನ, ಅವರ ನಿರೀಕ್ಷೆಗಳನ್ನೆಲ್ಲ ಒಂದೊಂದಾಗಿ ಈಡೇರಿಸಿ ಬದುಕ ಬಾಳ ಪುಟದಲ್ಲಿ ಜೀವನದ ಅಸ್ಮಿತೆಯಲ್ಲಿ ಪವಿತ್ರತೆ ಮತ್ತು ಮುಗ್ಧತೆ ಎರಡೂ ಬೆರೆತು ಕಣ್ಮನ ಸೆಳೆಯುವ ನವ ಮಾಸವನ್ನ ಹೊತ್ತು ಸಲಹಿದ ತಂದೆ ತಾಯಿಗೆ, ಪೋಷಿಸಿದ ಅಕ್ಕ ಅಣ್ಣನಿಗೆ, ಒಡ ಹುಟ್ಟಿದ ತಮ್ಮ ತಂಗಿಗೆ ಪ್ರೀತಿ ವಿಶ್ವಾಸ ಸಹಕಾರ ಸಂಬಾಳ್ವೆ ಇವೆಲ್ಲವನ್ನ ಸದಾ ಸಾಗರದ ಚಿಲುಮೆಯಂತೆ ಪಸರಿಸುವ ಎಲ್ಲ ನಲ್ಮೆಯ ಗುರು ಹಿರಿಯರಿಗೆ ಹಾಗೂ ಹಿಂದುತ್ವದ ಬಂಧು ಭಗಿನಿಯರಿಗೆ ನಮ್ಮ ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ಅನ್ನಪ್ಪ ಪಂಜುರ್ಲಿ ಹಾಗೂ ಅಮ್ಮನವರು ಈ ಸ್ಥಳದ ದೇವರು ಎಲ್ಲರಿಗೂ ಆಯುರಾರೋಗ್ಯ ಐಶ್ವರ್ಯ ನೆಮ್ಮದಿಯನ್ನ ಕರುಣಿಸಿ ಅವರೆಲ್ಲರ ಮನೆಗಳಲ್ಲಿ ಸಂತಸವನ್ನ ಇನ್ನಷ್ಟು ಹೆಚ್ಚಿಸಿ ಈ ಲಕ್ಷದೀಪವನ್ನು ನೋಡುವಂತಹ ಪರ್ವಕಾಲ ಹಾಗೂ ಈ ಸುಗ್ಗಿಯ ಸಂಭ್ರಮ ರಾಮರಾಜ್ಯದಲ್ಲಿ ನಮಗೆಲ್ಲರಿಗೂ ಒದಗಿ ಬಂದಿದೆ. ಇನ್ನು ಈ ಗರ್ಭಗುಡಿಯ ಸುತ್ತಲೂ ಕೂಡ ಇಲ್ಲಿ ನೋಡಬಹುದು ಎಲ್ಲ ಭಕ್ತಾದಿಗಳು ಈ ಚೆಂಡೆಯವರಾಗಿರ್ಬೋದು, ವಾದ್ಯದವರಾಗಿರ್ಬೋದು, ಎಲ್ಲ ಕೂಡ ಇಲ್ಲಿ ಕೂತು ದೇವರ ಸ್ಮರಣೆ ಮಾಡ್ತಾ ಇದ್ದಾರೆ. ಎಲ್ಲರೂ ಕೂತು ಒಂದು ಕಡೆ ಆರಾಮ ಆಗಿರ್ಬೋದು, ಇನ್ನೊಂದು ಕಡೆ ಆ ಒಂದು ದೇವರ ಸ್ಮರಣೆ ಮಾಡ್ತಾ ಕೂರ್ತಾ ಇದ್ದಾರೆ. ಇನ್ನು ನೋಡಬಹುದು ಇಲ್ಲಿ ಗರ್ಭಗುಡಿ ಸುತ್ತ ಕೂಡ ಪ್ರತಿಯೊಂದು ಇಲ್ಲಿರುವಂತಹ ಕಂಬ ಆಗಿರ್ಬೋದು, ಆ ಮೇಲಿರುವಂತಹ ಮೇಲ್ಚಾವಣಿ ಆಗಿರ್ಬೋದು, ಎಲ್ಲವನ್ನು ಕೂಡ ಹೂವಿನಿಂದ ಅಲಂಕಾರವನ್ನ ಮಾಡಿದ್ದಾರೆ. ಸೊ ಇಲ್ಲಿ ಬಂದಂತ ಇವತ್ತು ಒಂದು ಕಡೆ ಪ್ರಸಾದದ ಘಮಘಮ, ಇನ್ನೊಂದು ಕಡೆ ಪ್ರಸಾದ ನೈವೇದ್ಯದ ಘಮಘಮ, ಇನ್ನೊಂದು ಕಡೆ ಈ ಹೂವಿನ ಘಮಘಮ, ಎಲ್ಲವೂ ಕೂಡ ಒಂದು ದೇವರ ಆ ಭಕ್ತಿಯ ಪರಾಕಾಷ್ಠೆಯ ಆ ಒಂದು ಒಳಗಿರುವಂತಹ ಆ ಸಂತೃಪ್ತಿ ಜೊತೆಗೆ ಎಲ್ಲ ಕೂಡ ಹೂವಿನ ಅಲಂಕಾರವನ್ನು ಕೂಡ ಇಲ್ಲಿರುವಂತಹ ಭಕ್ತಾದಿಗಳನ್ನ ವಿಶೇಷವಾಗಿ ಸೆಳೆಯುತ್ತಾ ಇದೆ, ಅವರಿಗೆ ಒಂದು ಖುಷಿಯನ್ನ ಕೊಡ್ತಾ ಇದೆ. ಇವತ್ತು ವಿಶೇಷವಾಗಿ ನಾವು ಆಗ್ಲೇ ಹೇಳ್ತಾ ಇದ್ವಿ ಇದ್ರ ಬಗ್ಗೆ, ಯಾರೆಲ್ಲ ಹೂವಿನ ಅಲಂಕಾರ ಮಾಡಿದವರು ಕೂಡ ಮಾತಾಡಿದ್ರು. ಹಾಗಾಗಿ ಪ್ರತಿಯೊಬ್ಬ ಬಂದಿರುವ ಭಕ್ತಾದಿಗಳಿಗೂ ಕೂಡ ಅಥವಾ ಇಲ್ಲಿರುವಂತಹ ಎಲ್ಲ ಸರ್ವ ಜನ ಸುಖಿನೋ ಭವಂತು ಅಂತ ಹೇಳ್ತೀವಿ, ಅದೇ ತರ ಎಲ್ಲರೂ ಕೂಡ ಆ ಮಂಜುನಾಥನ ಆಶೀರ್ವಾದ ಇರ್ಲಿ, ಎಲ್ಲರೂ ಕೂಡ ಶ್ರೇಯಸ್ಸನ್ನು ಉಂಟು ಮಾಡ್ಲಿ ಅಂತ ಹೇಳ್ತಾ ಕ್ಯಾಮರಾಮನ್ ಆದಿತ್ಯ ಶೆಟ್ಟಿ ಬಂದಿರುತ್ತೆ, ಶ್ರೇಯಸ್ ಶೆಟ್ಟಿ, ಸುದ್ದಿ ನ್ಯೂಸ್, ಧರ್ಮಸ್ಥಳ.